ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೂ ಸ್ವಾಗತ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಸಹ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಪ್ರತಿ ಸತಿ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋಸ್ ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಇವತ್ತಿನ ವಿಷಯ ಜಾನ್ವರಿ ಹೊಸ ವರ್ಷ ಆಗಿರುತ್ತೆ. ಆ್ಯಂಡ್ ಹೊಸ ವರ್ಷದಲ್ಲಿ 1ರಿಂದ 15 ತಾರೀಕವರೆಗೂ ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯ ಘಟನೆಗಳಾಗುತ್ತೆ, ಇವೆಂಟ್ಸ್ ಯಾವ ರೀತಿ ಇದೆ ಆ್ಯಂಡ್ ಅದು ಯಾವ ರೀತಿ ಹೋಗುತ್ತೆ ಅನ್ನೋದು ಇರುತ್ತೆ. ಇದು ಸಿಂಗಲ್ಸಿಗೆ ಹೊರತುಪಡಿಸಿ ಇಲ್ಲ ಯಾರಿಗೂ ಹೊರತುಪಡಿಸಿ ಇರೋದಿಲ್ಲ. ಸೊ ಇದು ಎಲ್ಲರಿಗೂ ಇರುತ್ತೆ. ಆ್ಯಂಡ್ ಪ್ರತಿಯೊಬ್ಬರೂ ಸಹ ನಿಮ್ಮ ಫೈಲ್ನ ನೀವು ಚಾಯ್ಸ್ ಮಾಡ್ಕೊಂಡು ನಿಮ್ಮ ರೀಡಿಂಗ್ನ ನೀವು ನೋಡ್ಬೋದು. ರಿಲ್ಯಾಕ್ಸ್ ಆಗಿ ನೀವು ಟಿ ವಿ ನೋಡ್ತಾ ಇದ್ರೆ ಕಪ್ ಆಫ್ ಕಾಫಿ ತಗೊಳ್ಳಿ, ಇಲ್ಲ ಟೀ ತಗೊಳ್ಳಿ, ಇಲ್ಲ ಯಾವ ರೀತಿ ನನ್ನ ರೀಡಿಂಗ್ಸ್ನ ನೀವು ನೋಡೋಕ್ಕೆ ಇಷ್ಟಪಡ್ತೀರೋ ಆ ರೀತಿ ಕೂತ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ರೀಡಿಂಗ್ನ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾವು ಶುರು ಮಾಡೋಣ. ಫಸ್ಟು ನಮ್ಮ ನಾದದಿಂದ. ಸೊ ನಮ್ಮ ನಾದನ ನಾವು ಕೇಳೋಣ. ನಾದ ನುಡಿಸ್ಬೇಕಾದ್ರೆ ನನಗೆ ಕೇಳ್ಪಟ್ಟ ಕೆಲವೊಂದು ಮೆಸೇಜಸ್ ಏನಿದೆ ಅಂದರೆ, ನೀವು ತುಂಬ ಫೋಕಸ್ ಆಗಿರ್ತೀರ ಜಾನ್ವರಿ 1ರಿಂದ 15 ತನಕ. ಆ್ಯಂಡ್ ನಿಮ್ಮ ಪರಿಶ್ರಮಕ್ಕೆ ಒಂದು ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಯಾವುದೇ ರೀತಿಯ ಭಯ ಬೇಡ. ಸೊ ನಿಮಗೇನಾರ ಟೆನ್ಷನ್ ಆಗ್ತಾಯಿದ್ರೆ ಇಲ್ಲ ಭಯ ಆಗ್ತಾಯಿದ್ರೆ ಆ ಭಯನ ಪಕ್ಕಕ್ಕಿಡಿ. ಬಿಕಾಸ್ ಎಲ್ಲವೂ ಸಹ ಸರಿ ಹೋಗುತ್ತೆ. ಓಕೆ, ಸೊ ನಾನು ಇಲ್ಲಿ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೆಯ ಪೈಲು 2 ಕ್ರಿಸ್ಟಲ್ಸ್ನ ಇಡ್ತಾ ಇದ್ದೀನಿ, ಸ್ಟೋನ್ಸ್ನ ಇಡ್ತಾ ಇದ್ದೀನಿ. ಸೊ ಟೈಗರ್ ಐ ಸ್ಟೋನ್ ಹಾಗೂ ಹಾವ್ಲೈಟ್ ಸ್ಟೋನ್. ಓಕೆ, ಎರಡನೇದು ರೋಸ್ ಕ್ವಾರ್ಟ್ಸ್ ಸ್ಟೋನ್. ಓಕೆ, ಹಾಗೂ ಮೂರನೇದು ಅಮೆಥಿಸ್ಟ್. ಸೊ ನಿಮ್ಮ ಫೈಲ್ನ ನೀವು ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಹಾಗೂ ನಿಮ್ಮ ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು 3 ಸಹ ನೋಡ್ತೀನಿ ಅಂದರೆ ಖಂಡಿತ ನೀವು 3 ಸಹ ನೋಡ್ಬೋದು. ಆ್ಯಂಡ್ ಅಗೇನ್ ನಿಮ್ಮ ವಿಷಯ ಆ ಒಂದು ಫೈಲಲ್ಲಿ ಇಲ್ಲ ಅಂದರೆ ಖಂಡಿತ ನೀವು ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ವಿಷಯ ಇದ್ದರೆ ಮಾತ್ರ ಅದನ್ನು ತಗೊಳ್ಳಿ ಆ್ಯಂಡ್ ಬಾಕಿದನ್ನು ಬಿಟ್ಬಿಡಿ. ಬಿಕಾಸ್ ಅದು ಬೇರೆಯವ್ರಿಗೆ ಒಂದು ಮೆಸೇಜ್ ಇರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ರೀಡಿಂಗ್ಸ್ ನೆಗೆಟಿವ್ ಆಗೋದಿಲ್ಲ ಅಂತಲ್ಲ, ಬಿಕಾಸ್ ಆ ಎನರ್ಜಿ ಆ ರೀಡಿಂಗ್ಸಲ್ಲಿ ಬಂದಿರುತ್ತೆ. ಸೊ ನೆಗೆಟಿವ್ ರೀಡಿಂಗ್ಸ್ ಆಗಿರೋದ್ರಿಂದ ನನಗೆ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ತಗೋಬೇಡಿ. ಓಕೆ, ಸೊ ನಾನು ಇಲ್ಲಿ ಯಾರನ್ನೂ ಸಹ ಟಾರ್ಗೆಟ್ ಮಾಡಿ ಹೇಳೋದಿಲ್ಲ. ಅದು ಯಾರ ಎನರ್ಜಿ ಬಂದಿರುತ್ತಲ್ಲ ಅವ್ರದ್ದು ಆ ಮೆಸೇಜ್ ಇರುತ್ತೆ. ಸೊ ಖಂಡಿತ ಬೇಜಾರು ಮಾಡ್ಕೊಬೇಡಿ. ಸೊ ಅದು ಆ ವಿಷಯ ಏನಾರ ನಿಮ್ದಾದರೆ ಅದನ್ನು ನೀವು ಖಂಡಿತ ಸರಿ ಮಾಡ್ಕೋಬೋದು. ಬಿಕಾಸ್ ತಪ್ಪು ಎಲ್ಲರಿಂದನೂ ಆಗುತ್ತೆ. ಸೊ ತಪ್ಪಿಲ್ಲದೆ ಇರೋ ಮಾನವ ಯಾರೂ ಇಲ್ಲವೇ ಇಲ್ಲ. ಓಕೆ, ಸೊ ಹಾಗಾಗಿ ಶುರು ಮಾಡೋಣ ನಮ್ಮ ರೀಡಿಂಗ್ನ. ಫಸ್ಟ್ ಪೈಲಿಂದ ಯಾರು ಟೈಗರ್ ಐ ಹಾಗೂ ಹಾವ್ಲೈಟ್ ಸ್ಟೋನ್ಸ್ನ ಚಾಯ್ಸ್ ಮಾಡಿದ್ದೀರಾ, ಸೊ ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗ್ನ ನಾವು ಶುರು ಮಾಡೋಣ. ಇದು ಮೇನ್ ಕಾರ್ಡ್ಸ್. ಸೊ ಇದರಲ್ಲಿ ಸ್ಪಿರಿಟ್ ಗೈಡ್ಸ್ ಮೆಸೇಜಸ್ ಇದೆ, ಗಣೇಶನ ಮಾರ್ಗದರ್ಶನ ಇದೆ ಹಾಗೂ ನಿಮ್ಮ ಫೈಲಲ್ಲಿ ಯಾವ ರೀತಿಯ ಒಂದು ಎನರ್ಜಿ ಇದೆ, ಸ್ಟ್ರಾಂಗ್ ಆಗಿದೆಯಾ ಇಲ್ಲ ತುಂಬ ವಿಪರೀತವಾಗಿದೆಯಾ ನಿಮ್ಮ ಎನರ್ಜಿಗಳು ಅನ್ನೋದು ನಾವು ಇಲ್ಲಿ ಖಂಡಿತ ನೋಡೋಣ. ಓಕೆ, ಸೊ ಮೊದಲನೇದಾಗಿ ನಾವು ಫಸ್ಟಾಗಿ ಪ್ರಥಮ ಪೂಜಿತ ವಿಘ್ನೇಶ್ವರನ ಕಾರ್ಡ್ನ ತೆಗೆಯೋಣ ಆ್ಯಂಡ್ ನೋಡೋಣ ನಿಮಗೆ 1ರಿಂದ 15ನೇ ತಾರೀಕು ಜನವರಿ 2022ರಲ್ಲಿ ಯಾವ ರೀತಿಯ ಒಂದು ಗೈಡೆನ್ಸ್ ನಿಮಗೋಸ್ಕರ ಗಣೇಶ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾನೆ. ಯಾಕಂದರೆ ಅವನ ಮಾರ್ಗದರ್ಶನದಿಂದ ಫಸ್ಟ್ ನಾವು ಶುರು ಮಾಡಿದ್ರೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಓಕೆ, ಸೊ ಬ್ಲೆಸ್ಸಿಂಗ್ಸ್. ವಾವ್. ಸೊ 4 and 4 8. ಸೊ 8 ನಿಮ್ಮ ಬರ್ತ್ ಡೇಟ್ ಇರ್ಬೋದು, ಇಲ್ಲ ಬರ್ತ್ ಮಂತ್ ಇರ್ಬೋದು. ಸೊ 8 ಸಮ್ವೇರ್ ಇಂಪಾರ್ಟೆಂಟ್ ಇರ್ಬೋದು. ಆ್ಯಂಡ್ 8 ಕರ್ಮದ ಒಂದು ಸೈನ್ ಆಗುತ್ತೆ. ಆ್ಯಂಡ್ 8ನ ನಾವು ಅಡ್ಡ ಮಾಡಿ ನೋಡಿದ್ರೆ ಅದು ಇನ್ಫಿನೈಟ್ ಸಿಂಬಲಿಗೆ ಬರುತ್ತೆ. ಓಕೆ, ಸೊ ಇದು
ಕೌಂಟೇ ಮಾಡಲಾಗದಷ್ಟು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಸೊ ಆ ಬ್ಲೆಸ್ಸಿಂಗ್ಸ್ ಏನಿಗೆ ಬರ್ತಾ ಇದೆ ಅಂದರೆ ನೀವು ಅಷ್ಟು ಕಷ್ಟಪಟ್ಟಿದ್ದೀರಾ ಆ್ಯಂಡ್ ಪ್ರತಿಯೊಂದು ಕಷ್ಟಕ್ಕೆ ಒಂದು ತಕ್ಕ ಪ್ರತಿಫಲ ಅಂತ ಇದ್ದೇ ಇರುತ್ತೆ. ಆ್ಯಂಡ್ ತಕ್ಕ ಪ್ರತಿಫಲ ಇರೋದ್ರಿಂದ ನಿಮಗೆ ಗಣೇಶ ಯಾವತ್ತೂ ಬ್ಲೆಸ್ಸಿಂಗ್ಸ್ ಮಾಡ್ತಾನೇ ಇರ್ತಾರೆ. ಆ್ಯಂಡ್ ಈ ಬ್ಲೆಸ್ಸಿಂಗ್ ಕಾರ್ಡ್ ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ, ಹೆದರಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ. ಆ್ಯಂಡ್ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ನನ್ನನ್ನು ನೆನೆಸ್ಕೊಳ್ಳಿ ಆ್ಯಂಡ್ ಆ ಕಾರ್ಯನ ಶುರು ಮಾಡಿ, ಖಂಡಿತ ನಿಮಗೆ ಯಶಸ್ಸಿದೆ. ಆ್ಯಂಡ್ ನನ್ನ ಬ್ಲೆಸ್ಸಿಂಗ್ಸ್ ಸದಾ ನಿಮ್ಮ ಜೊತೆ ಇರುತ್ತೆ. ನಾನು ಎಲ್ಲೂ ಸಹ ಹೋಗಿಲ್ಲ, ನಿಮ್ಮ ಜೊತೆ ಇದ್ದೀನಿ. ಯಾಕಂದರೆ ಆ ಒಂದು ಕ್ರಮೇಣ ನಿಮ್ಮ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳು ಆಗಬೇಕು, ಅದ್ರ ಮಧ್ಯದಲ್ಲಿ ನಾನು ಬರೋಕ್ಕೆ ಆಗೋದಿಲ್ಲ ಆ್ಯಂಡ್ ಬರಲಿಲ್ಲ. ಆ್ಯಂಡ್ ಅಂಥ ಟೈಮಲ್ಲಿ ನೀವು ಅನ್ಕೊಬೋದು ದೇವ್ರು ನನ್ನ ಜೊತೆ ಇಲ್ಲ ಅಂತ. ಖಂಡಿತ ನೀವು ತಪ್ಪು ಅಂದ್ಕೊಂಡಿದ್ದೀರಾ, ನಾನು ಖಂಡಿತ ನಿಮ್ಮ ಜೊತೆ ಇದ್ದೀನಿ ಅನ್ನೋದು ಇಲ್ಲಿ ಗಣೇಶನ ಬ್ಲೆಸ್ಸಿಂಗ್ ಕಾರ್ಡ್ಸ್ ಇದೆ. ಸೊ ವಂಡರ್ಫುಲ್ ಸ್ಟಾರ್ಟ್ ನಿಮಗೋಸ್ಕರ. ಓಕೆ, ಸೊ ನೋಡೋಣ ಯಾವ ರೀತಿಯ ಸ್ಪಿರಿಟ್ ಗೈಡ್ಸ್ ಮೆಸೇಜಸ್ ಇದೆ. ಹ್ಯಾಲೋ ಫ್ರಮ್ ಹೆವನ್. ಸೊ ಬ್ಲೆಸ್ಸಿಂಗ್ ಕಾರ್ಡ್ ಆಯಿತು ಆ್ಯಂಡ್ ಹ್ಯಾಲೋ ಫ್ರಮ್ ಹೆವನ್ ಅಂದರೆ ನಿಮಗೆ ಸಾಕಷ್ಟು ಫೆದರ್ಸ್ ಸಿಗೋದಾಗಲಿ, ಇಲ್ಲ ತುಂಬ ಬಟರ್ಫ್ಲೈಸ್ ನೋಡೋದಾಗಲಿ, ಇಲ್ಲ ಅಲ್ಲಿ ಇಲ್ಲಿ ಮನೆಯಲ್ಲಿ ಸಡನ್ನಾಗಿ ನಿಮಗೆ ಕಾಯಿನ್ಸ್ ಸಿಗೋದಾಗಲಿ, ಇಲ್ಲ ಸಡನ್ನಾಗಿ ಯಾರೋ ನಿಮಗೆ ಬೊಕೆ ತಂದುಕೊಡೋದಾಗಲಿ, ಹೂ ತಂದುಕೊಡೋದಾಗಲಿ ಆ್ಯಂಡ್ ಗ್ರಾಸ್ ಹೋಪರ್ಸ್ ಆಗಲಿ ತುಂಬ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ ಕೂಡ ನಿಮ್ಮ ಜೊತೆ ಇದೆ. ಆ್ಯಂಡ್ ಆ ಆ್ಯನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ ಅಂದರೆ ಪೂರ್ವಜರ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಏನಕ್ಕಿದೆ ಅಂದರೆ ನಿಮ್ಮನ್ನು ಧೈರ್ಯ ತುಂಬಿಸೋಕ್ಕೆ ಆ್ಯಂಡ್ ನಿಮ್ಮಲ್ಲಿ ಇರೋ ಒಂದು ಏನೋ ಒಂದು ತಾಕತ್ತಿದೆ, ಅದನ್ನು ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಅದನ್ನು ನೀವು ವಾದ ಮಾಡ್ತಾ ಇದ್ದೀರಾ, ಇಲ್ಲ ನನ್ನಲ್ಲಿ ಆ ಒಂದು ಬ್ಲೆಸ್ಸಿಂಗ್ಸ್ ಇಲ್ಲ, ಆ ಒಂದು ಏನಂತಾರೆ ನೀವೇನು ಹೇಳ್ತಾ ಇದ್ದೀರಾ ಆ ರೀತಿಯಲ್ಲಿ ನನ್ನಲ್ಲಿ ಇಲ್ಲ. ಸೊ ಅದನ್ನು ನೀವು ಡೌಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಸಿಂಕ್ರೊನಿಸಿಟೀಸ್ ಆಗಲಿ, ಸೈನ್ಸ್ ಆಗಲಿ ನಿಮಗೇನು ಹೇಳ್ತಾ ಇದೆ ಅಂದರೆ, ಖಂಡಿತ ನಿಮಗೆ ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ. ಈವನ್ ನಿಮ್ಮ ಪೂರ್ವಜರು ಸಹ ನಿಮ್ಮ ಜೊತೆ ಇದ್ದಾರೆ ಆ್ಯಂಡ್ ಯಾವತ್ತೂ ಸಹ ನಿಮ್ಮನ್ನು ಅವರು ಬಿಟ್ಟು ಹೋಗಲ್ಲ. ಆ್ಯಂಡ್ ನಿಮ್ಮ ಜೊತೆ ಅವರು ನಿಮಗೆ ಆಶೀರ್ವಾದ ರೂಪದಲ್ಲಿ ಸದಾ ಇರ್ತಾರೆ ಆ್ಯಂಡ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಸೆಲೆಕ್ಟ್ ಮಾಡಿರೋದು ಟೈಗರ್ ಐ ಮತ್ತು ಹೈಲೈಟ್ ಇರೋದ್ರಿಂದ, ಬಿಕಾಸ್ ನಿಮ್ಮ ಹೆಲ್ತ್ ಆ್ಯಂಡ್ ನಿಮ್ಮ ಪ್ರೊಟೆಕ್ಷನ್ ಏನಿದೆ, ಸೊ ಅದಕ್ಕೆ ಮೈಟ್ ಬಿ ಜನವರಿ 1ರಿಂದ 15 ತನಕ ಯು ಮೈಟ್ ಬಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನೀವು ಮಾನಸಿಕವಾಗಿ, ದೈಹಿಕವಾಗಿ ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಓಕೆ, ಸೊ ಯಾವುದೇ ರೀತಿಯಲ್ಲೂ ಭಯ ಬೇಡ. ಸೊ ಅವ್ರು ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಬದಲಾವಣೆಗಳಾಗ್ತಾ ಇದೆ. ಸೊ ಆ ಬದಲಾವಣೆನ ನೀವು ಬರಮಾಡಿಸ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಟಾರಸ್. ಸೊ ನಿಮ್ಮ ಚಾರ್ಟಲ್ಲಿ ಸನ್, ಮೂನ್, ರೈಸಿಂಗ್, ಅಸೆಂಡೆಂಟ್ ಟಾರಸ್ ಇರ್ಬೋದು. ಓಕೆ, ಸೊ ನಿಮ್ಮ ಸೈನ್ ಟಾರಸ್ ಇರ್ಬೋದು. ಆ್ಯಂಡ್ ಟಾರಸ್ ಅರ್ತ್ ಸೈನ್ ಎನರ್ಜಿ ಆ್ಯಂಡ್ ತುಂಬ ಸ್ಟೆಬಿಲಿಟಿ ಬರೋದಿದೆ. ಆ್ಯಂಡ್ ನ್ಯಾಚುರಲ್ ಆಗಿ ನೀವು ದುಡಿಯೋದು ದಾರಿ ಕಂಡ್ಕೊತೀರಾ, ಇಲ್ಲ ನ್ಯಾಚುರಲ್ ಆಗಿ ನಿಮ್ಮ ಹತ್ರ ದುಡ್ಡು ಹರಿದು ಬರುತ್ತೆ. ಆ್ಯಂಡ್ ಯಾವುದೋ ರೀತಿಯಲ್ಲಿ ಇಷ್ಟು ದಿನ ಬರದೇ ಇರೋ ದುಡ್ಡು ಬರೋಕ್ಕೆ ಶುರು ಮಾಡುತ್ತೆ, ಇಲ್ಲ ಜಾಬ್ ಸಿಗುತ್ತೆ ಆ್ಯಂಡ್ ಅದರಲ್ಲಿ ನಿಮಗೆ ಸ್ಟೆಬಿಲಿಟಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಈ ಒಂದು ಟೈಮಲ್ಲಿ ನಿಮಗೆ ಲೇಝಿ ಫೀಲ್ ಆಗ್ತಾ ಇರ್ಬೋದು. ಬಟ್ ಆ ಲೇಝಿ ಫೀಲ್ ಆಗೋದೇನಿದೆ ಅಂದರೆ ಆ ಒಂದು ಮೂಡ್ ಆ ರೀತಿ ಇರುತ್ತೆ. ಬಟ್ ನಿಮ್ಮ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತಾ ಇದೆಯಲ್ಲ, ಅದು ನಿಮಗೆಲ್ಲೋ ಒಂದು ಕಡೆ ರಿಲ್ಯಾಕ್ಸ್ಡ್ ಫೀಲ್ ಮಾಡಿಸುತ್ತೆ. ಸೊ ಎಲ್ಲವೂ ಸಹ ಸಮಾಧಾನವಾಗಿ ಆಗ್ತಾ ಇರುತ್ತೆ ಆ್ಯಂಡ್ ನೀವು ರಿಲ್ಯಾಕ್ಸ್ಡ್ ಫೀಲ್ ಮಾಡ್ತೀರಾ. ಓಕೆ, ಏನೋ ಒಂದು ದೊಡ್ಡ ಭಾರ ಇಳಿದಿದೆ ಅನ್ನೋ ರೀತಿಯಲ್ಲಿ ನೀವು ರಿಲ್ಯಾಕ್ಸ್ ಫೀಲ್ ಆಗ್ತೀರಾ. ಸೊ ಸಮ್ಟೈಮ್ಸ್ ನಿಮಗೆ ಬೇಜಾರಾದರೆ ವಾಕಿಂಗ್ ಹೋಗಿ ಆ್ಯಂಡ್ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಕೂತ್ಕೊಳ್ಳಿ. ಆ್ಯಂಡ್ ನಿಮಗೆ ಪಾರ್ಕ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವೇನಾರ ಗಿಡ ಎಲ್ಲ ನೆಟ್ಟಿದ್ರೆ ಗಾರ್ಡನ್ ಇದ್ದರೆ ಸೊ ಅಲ್ಲೋಗಿ ಕೂತ್ಕೊಳ್ಳಿ, ಇಲ್ಲ ಮೇಲೆ ಹೋಗಿ ಆ್ಯಂಡ್ ಸ್ವಲ್ಪ ಹೊತ್ತು ಆಕಾಶನ ನೋಡೋದು, ಸ್ಟಾರ್ಸ್ನ ನೋಡೋದು, ಆ ರೀತಿಯಲ್ಲಿ ಮಾಡಿ ನಿಮ್ಮ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಪ್ರಶ್ನೆಗೆ ಉತ್ತರ ನಿಮಗೆ ಬೇಕು ಅಂದರೆ ಖಂಡಿತ ಕೇಳಿ, ನಿಮಗೆ ಸಿಗುತ್ತೆ. ಓಕೆ, ಸೊ ಆ ರೀತಿಯ ಒಂದು
ಒನ್ ಟು 15 ಏನಿದೆ ಆ ಟೈಮಲ್ಲಿ ನೀವು ತುಂಬ ಪ್ರೊಡಕ್ಟಿವ್ ಇರ್ತೀರಾ. ಅಂದರೆ ಅದು ಮಾಡಬೇಕು ನಾನು, ಇದು ಮಾಡಬೇಕು ನಾನು, ನನಗೆ ಯಾವ ರೀತಿ ದುಡ್ಡು ಬರುತ್ತೆ, ಯಾವ ರೀತಿ ನಾನು ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಲಿ, ಫ್ಯಾಮಿಲಿನ ನೋಡ್ಕೊಳ್ಳಿ, ಮಕ್ಕಳನ್ನ ಯಾವ ರೀತಿ ನಾನು ಆರ್ಗನೈಸ್ ಮಾಡಲಿ, ನನ್ನನ್ನು ನಾನು ಫಸ್ಟ್ ಯಾವ ರೀತಿ ಆರ್ಗನೈಸ್ ಮಾಡಲಿ. ಬಿಕಾಸ್ ನೀವು ಏನೇ ಮಾಡಲಿ 1ರಿಂದ 15ನೇ ತಾರೀಕು ಬ್ಲೆಸ್ಸಿಂಗ್ಸ್ ನಿಮಗೆ ಖಂಡಿತ ಇದೆ. ಆ್ಯಂಡ್ ಈವನ್ ನೀವು ಹೊಸದೇನಾರು ಶುರು ಮಾಡಬೇಕು ಅಂದ್ರೂ ಗಣೇಶನ ಹೆಸರು ತಗೊಳ್ಳಿ ಆ್ಯಂಡ್ ಶುರು ಮಾಡಿ. ಯಾವುದೇ ರೀತಿಯಲ್ಲೂ ವಿಘ್ನ ಇರೋದಿಲ್ಲ, ಎಲ್ಲವೂ ಸಹ ಲಾಭ ಆಗುತ್ತೆ. ಓಕೆ, ಸೊ ಅದು ಏನೇ ಇರಲಿ. ಓಕೆ, ಆ್ಯಂಡ್ ಮೇನ್ಲಿ ಇದು ದುಡ್ಡಿಗೆ ಸಂಬಂಧಪಟ್ಟಿದ ಒಂದು ರೀಡಿಂಗ್ ಅಂತ ಅಲ್ಲ, ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ರೀಡಿಂಗ್ ಆ ಒಂದು ರೀಡಿಂಗಿಗೆ ಹೋಗ್ತಾ ಇದೆ. ಈವನ್ ನಿಮ್ಮ ಮನಸ್ಸಿಗೆ ಸಮಾಧಾನ ಕೂಡ ಆಗ್ತಾ ಇದೆ. ಆ್ಯಂಡ್ ಮೈಟ್ ಬಿ ಐ ಡಿಂಟ್ ಕನ್ಫ್ಯೂಸ್ಡ್ ಯು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ದ ಸನ್ ಕಾರ್ಡ್. ವಾವ್, ಸಿ ಟಾರಸ್ ಕಾರ್ಡ್ ಆಯಿತು ಆ್ಯಂಡ್ ಸನ್ ಕಾರ್ಡ್. ಸೊ ನೀವು ನಿಮ್ಮ ಡೆಸ್ಟಿನಿ ಏನಿದೆಯಲ್ಲ, ಇದು 1 to 15 ಇಟ್ಸ್ ಓಪನಿಂಗ್. ಅಂದರೆ ನೀವೇನೇ ಕಷ್ಟಪಟ್ಟಿರ್ಬೋದು, ಏನೇ ಆಗಿರ್ಬೋದು, ಆ್ಯಂಡ್ ಇಷ್ಟು ದಿನ ನೀವು ತುಂಬ ಪ್ರಯತ್ನ ಪಟ್ಟಿರ್ಬೋದು, ಆ್ಯಂಡ್ ಕೆಲವೊಂದು ಕೆಲಸಗಳು ನಿಮ್ದು ಏನೋ ಆಗ್ದಲೇ ಇರ್ಬೋದು, ಬಟ್ ಈ ಒಂದು ಕೆಲಸ ಶುರು ಆಗಲಿದೆ. ಓಕೆ, ಸೊ ಸನ್ ಕಾರ್ಡಿನ ಏನು ಹೇಳ್ತಾ ಇದೆ ಅಂದರೆ ಎಲ್ಲವೂ ಪಾಸಿಟಿವ್ ರೀತಿಯಲ್ಲಿ ಚೇಂಜಸ್ ಆಗ್ತಾ ಇದೆ. ಸೊ ಅದನ್ನು ನೀವು ಖಂಡಿತ 1ರಿಂದ 15ನೇ ತಾರೀಕು ನೋಡ್ತೀರಾ. ಆ್ಯಂಡ್ ನಿಮ್ಗೆ ಅನಿಸ್ಬೋದು ಈ ಒಂದು ಸಿಚುವೇಶನ್ ತುಂಬ ನೆಗೆಟಿವ್ ಇದೆ, ಇದರಿಂದ ನಾನು ಹೇಗೆ ಹೊರಗೆ ಬರಲಿ, ಇಲ್ಲ ಕೆಲವೊಂದು ಥಿಂಗ್ಸ್ ಕೆಲವೊಂದು ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಅದನ್ನು ನಿಮಗೆ ಬೇರೆಯವ್ರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ ಆ್ಯಂಡ್ ನಿಮಗೂ ಅದು ಸಾಲ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಆಶ್ಚರ್ಯಜನಕವಾಗಿ ಅದು ಸಾಲ್ವ್ ಆಗುತ್ತೆ, ಇಲ್ಲ ಒಂದು ಪಾಸಿಟಿವ್ ರಿಸಲ್ಟ್ ನಿಮಗೆ ಖಂಡಿತ ಸಿಗುತ್ತೆ. ಓಕೆ, ಸೊ ನಿಮಗೆ ಇನ್ನೊಂದು ಕಾರ್ಡ್ ಬಂದಿದೆ. ಸೊ ಮೆಮೊರೀಸ್. ಸೊ ನಿಮ್ಮ ಲೈಫಲ್ಲಿ ನೀವು ಈ ಹಿಂದೆ ಏನೇನು ನಿಮ್ಮ ಲೈಫಲ್ಲಿ ಮೆಮೊರೀಸ್ ಇದೆ ಅದನ್ನು ಮತ್ತೆ ನೀವು ನೋಡಿ. ಸೊ ಮೈಟ್ ಬಿ ಆಲ್ಬಮ್ ಇರ್ಬೋದು, ಇಲ್ಲ ನೀವು ಚಿಕ್ಕವರಿದ್ದ ಫೋಟೋಸ್ ಇರ್ಬೋದು, ಇಲ್ಲ ನಿಮ್ಮ ಮಕ್ಕಳ ಫೋಟೋಸ್ ಇರ್ಬೋದು, ಇಲ್ಲ ನಿಮ್ಮ ಮದುವೆ ಆಲ್ಬಮ್ಸ್ ಇರ್ಬೋದು, ಇಲ್ಲ ನೀವು ಏನೋ ಒಂದು ಬೆಸ್ಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರೋ ಮೆಮೊರೀಸ್ ಇರ್ಬೋದು, ಇಲ್ಲ ವಿಡಿಯೋಗಳಿರ್ಬೋದು. ಅದನ್ನೆಲ್ಲ ಸಹ ನೋಡಿ ಕೆಲವೊಂದು ಉತ್ತರ ನಿಮಗೆ ಅದರಿಂದ ಸಿಗಬಹುದು ಅನ್ನೋದು. ಮೈಟ್ ಬಿ ಯಾರೋ ನಿಮ್ಮ ಫ್ರೆಂಡ್ ನಿಮ್ಮನ್ನು ರೀಚ್ ಮಾಡಬೇಕು ಅಂತ ಇದ್ದಾರೆ, ಇಲ್ಲ ಯಾರಿಗೂ ನಿಮ್ಮ ಹೆಲ್ಪ್ ಬೇಕಾಗಿದೆ, ಇಲ್ಲ ನಿಮಗೆ ಏನೋ ಒಂದು ಹೆಲ್ಪ್ ಬೇಕಾಗಿದೆ, ಆ್ಯಂಡ್ ನೀವು ಏನೋ ಒಂದು ಹುಡುಕ್ತಾ ಇರ್ತೀರಾ ಆ್ಯಂಡ್ ನಿಮಗೆ ಸಡನ್ನಾಗಿ ಏನೋ ಒಂದು ಸಿಗುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ನಿಮಗೆ ಉಪಯೋಗ ಆಗಬಹುದು. ಸೊ ನಿಮ್ಮ ಮೆಮೊರೀಸ್ನ ನೀವು ಮತ್ತೆ ನೋಡಿ ಏನೇನು ಆಗಿದೆ ಅನ್ನೋದು. ಓಕೆ, ಸೊ ಅದು ಹ್ಯಾಪಿ ಮೆಮೊರೀಸ್ ಇರ್ಬೋದು, ಇಲ್ಲ ಇಲ್ದಲೇ ಇರ್ಬೋದು, ಇಲ್ಲ ನಿಮ್ಮ ಪರ್ಸನ್ ದೂರ ಇರ್ಬೋದು. ಆ್ಯಂಡ್ ಆ ಮೆಮೊರೀಸ್ನ ನೀವು ಮತ್ತೆ ಯೋಚನೆ ಮಾಡಿ ನೋಡಿದಾಗ ಕೆಲವೊಂದು ವಿಷಯಗಳು ಏನು ಮಿಸ್ಸಿಂಗ್ ಇತ್ತಲ್ಲ ಅದು ನಿಮಗೆ ಸಡನ್ನಾಗಿ ನೆನಪಾಗ್ಬೋದು. ಓಕೆ, ಸೊ ದ 5th ಹೌಸ್. ಸೊ ಕ್ರಿಯೇಟಿವಿಟಿನ ಹೇಳ್ತಾ ಇದೆ ಈ ಕಾರ್ಡು. ಸೊ ನೀವು ತುಂಬ ಕ್ರಿಯೇಟಿವ್ ಆಗಿರ್ತೀರಾ ಆ್ಯಂಡ್ ಪ್ರೊಡಕ್ಟಿವ್ ಆಗಿರ್ತೀರಾ. ಮೈಟ್ ಬಿ ಈ 2 ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನೀವು ಎಷ್ಟು ನಿಮ್ಮ ಕೆಲಸದಲ್ಲಾಗಲಿ, ನಿಮ್ಮ ಬ್ಲೆಸ್ಸಿಂಗ್ಸ್ಗೋಸ್ಕರ ಆಗಲಿ, ನಿಮ್ಮ ಯಾವುದೇ ಒಂದು ಕೆಲಸಗೋಸ್ಕರ, ಸಂಬಂಧಗಳಿಗೋಸ್ಕರ ನೀವು ಎಷ್ಟು 100% ಹಾಕ್ತೀರಾ, ಅದು ಸನ್ ರೀತಿಯಲ್ಲಿ ಪಾಸಿಟಿವ್ ರೀತಿಯಲ್ಲಿ ಚೇಂಜಸ್ ಆಗ್ತಾ ಇದೆ. ಆ್ಯಂಡ್ ಆ ಕ್ಷಣ ಏನಿದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಅದು ಆಶ್ಚರ್ಯ ಕೂಡ ಆಗುತ್ತೆ ಆ್ಯಂಡ್ ನಿಮಗೆ ಅನ್ಸೋದು ಇಲ್ಲ ನಿಜವಾಗ್ಲೂ ಈ ರೀತಿಯಲ್ಲೂ ಆಗಬಹುದಾ, ದೇವರು ಈ ರೀತಿ ಮಾಡಬಹುದಾ ಅನ್ನೋದು ನಿಮಗೆ ಖಂಡಿತ ಇಲ್ಲಿ ಗೊತ್ತಾಗುತ್ತೆ. ಸೊ ನೋಡೋಣ. ಓಕೆ, ಸೊ ನೀವು ಬಹಳ ನಿಮ್ಮನ್ನು ತುಂಬಾ ನಿಮ್ಮನ್ನು ನೀವು ಗೌರವಿಸೋದಿಲ್ಲ ಆ್ಯಂಡ್ ನಿಮ್ಮ ಮನಸ್ಸನ್ನು ನೀವು ಗೌರವಿಸ್ತಾ ಇಲ್ಲ. ಓಕೆ, ಸೊ ನಿಮ್ಮನ್ನು ನೀವು ಡೌಟ್ ಪಡ್ತಾ ಇದ್ದೀರಾ, ಅದನ್ನು ಪಡಬೇಡಿ. ಬಿಕಾಸ್ ನಿಮ್ಮ ಶಕ್ತಿ ಏನಿದೆಯಲ್ಲ ಅದು ನಿಮಗೆ ಗೊತ್ತಿಲ್ಲ. ಸೊ ಅದನ್ನು ಯೂಸ್ ಮಾಡಿ ಆ್ಯಂಡ್ ದೆನ್ ನೋಡಿ ಯಾವ ರೀತಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು. ಓಕೆ, ಸೊ ಖಂಡಿತ ನೀವೇನು ಮಾಡಬೇಕಂತಿದ್ದೀರಲ್ಲ ಅದನ್ನು ಮಾಡಿ. 1ರಿಂದ 15 ಏನಿದೆ ಟೈಮ್ ಅದು ತುಂಬ ಚೆನ್ನಾಗಿದೆ ನಿಮಗೆ. ಓಕೆ, ಸೊ ಏನೇನು ಬದಲಾವಣೆಗಳು ಮಾಡ್ಕೊಬೇಕು, ಏನೇನು ಬ್ಲೆಸ್ಸಿಂಗ್ಸ್ ತರಬೇಕು ಅನ್ನೋದು ನೀವು ಡಿಸೈಡ್ ಮಾಡಬಹುದು. ಓಕೆ, ಸೊ ಜಜ್ಮೆಂಟ್ ಕಾರ್ಡ್, ಪೇಜ್ ಆಫ್ ಕಪ್ಸ್
ಆ್ಯಂಡ್ ದ ಲವರ್ಸ್ ಕಾರ್ಡ್. ಓಕೆ, ಸೊ ಜಜ್ಮೆಂಟ್ ಕಾರ್ಡ್, ಪೇಜ್ ಆಫ್ ಕಪ್ಸ್ ಆ್ಯಂಡ್ ದ ಲವರ್ಸ್ ಕಾರ್ಡ್ ಏನು ಹೇಳ್ತಾ ಇದೆ ನಿಮಗೆ ಅಂದರೆ, ಯುನೋ ನೀವು ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇಲ್ಲ ತುಂಬ ಜನ ಇಲ್ಲಿ ಕೋರ್ಟ್ ಕೇಸ್ ಆಗಲಿ, ಇಲ್ಲ ಡೈವೋರ್ಸ್ ಕೇಸ್ ಆಗಲಿ, ಇಲ್ಲ ಯಾವುದೋ ಒಂದು ಸಿಚುವೇಶನಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೀರಾ. ಮೇ ಬಿ ನಿಮ್ಮ ಪಾಸ್ಟ್ ಲೈಫನ್ನು ನೀವು ಬಿಟ್ಟು ಬರೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಇಲ್ಲ ಪಾಸ್ಟಲ್ಲಿ ಆಗಿರೋ ನೋವನ್ನು ಮರೆಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಬಟ್ ನಿಮಗೆ ಖಂಡಿತ ಇಲ್ಲಿ ಹೆಲ್ಪ್ ಇದೆ, ಆ ಹೆಲ್ಪನ್ನು ತಗೊಳ್ಳಿ ಅನ್ನೋದು ಈ ಕಾರ್ಡ್ಸ್ ಹೇಳ್ತಾ ಇದೆ. ಓಕೆ, ಆ್ಯಂಡ್ ಲವರ್ಸ್ ಕಾರ್ಡ್ ಇಲ್ಲಿ ಹೇಳ್ತಾ ಇದೆ ಅಂದರೆ, ನೀವು ಆ್ಯಸ್ ಸೂನ್ ಆ್ಯಸ್ ನೀವು ಚಾಯ್ಸಸ್ ಬಹಳ ಬರುತ್ತೆ ನಿಮಗೆ. January 1ರಿಂದ 15ನೇ ತಾರೀಕು ಏನಿದೆ, ನಿಮಗೆ ಬಹಳಷ್ಟು ಚಾಯ್ಸಸ್ ಬರುತ್ತೆ. ಅದು ಲವ್ ಲೈಫ್ ಇರ್ಬೋದು, ಏನೇ ಒಂದು ಸರ್ಕಮ್ಸ್ಟೆನ್ಸಲ್ಲಿ ನೀವಿರ್ಬೋದು. ಆ್ಯಂಡ್ ನಿಮಗೆ ಖಂಡಿತ ಗೊತ್ತಿದೆ ನೀವು ಯಾವ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಂತ. ನಿಮಗೆ ಅಲ್ಲಿ ಚಾಯ್ಸ್ ಮಾಡಬೇಕಾಗಿದೆ. ಆ್ಯಂಡ್ ನೀವು ಅಂದ್ಕೊಂಡಿರೋದನ್ನು ನೀವು ಅದು ರೈಟ್ ಅಂತ ಖಂಡಿತ ಅಂದ್ಕೊಂಡು ಅದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಇದ್ದರೆ ಖಂಡಿತ ನಿಮಗೆ ಅದು ಸಿಕ್ಕೇ ಸಿಗುತ್ತೆ. ಓಕೆ, ಸೊ ನಿಮಗೆ ಹೆಲ್ಪ್ ಇದೆ, ಸೊ ಆ ಹೆಲ್ಪನ್ನು ಸಹ ತಗೊಳ್ಳಿ. ಸೊ ಯಾರು ನಿಮ್ಮನ್ನು ಹೆಲ್ಪ್ ಮಾಡ್ತೀನಿ ಅಂದರೆ ಖಂಡಿತ ಆ ಹೆಲ್ಪನ್ನು ತಗೊಳ್ಳಿ. ಆ್ಯಂಡ್ ಸಮ್ವೇರ್ ನಿಮ್ಮ ಲೈಫಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಇರ್ಬೋದು. ಸೊ ನೀವೇನು ನೋವನ್ನು ಅನುಭವಿಸ್ತಾ ಇದ್ದೀರಲ್ಲ, ಅದರಲ್ಲಿ ನೀವು ಒಬ್ಬರೇ ಇಲ್ಲ. ಈವನ್ ದ ಹೆಲೋ ಹೆವನ್ ಕಾರ್ಡ್ ಅದನ್ನೇ ಹೇಳ್ತಾ ಇರೋದು. ಸೊ ನಿಮ್ಮ ಪೂರ್ವಜರು, ದೇವರು ಎಲ್ಲರೂ ಸಹ ನಿಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಎಲ್ಲರೂ ನಿಮ್ಮ ಜೊತೆ ಇರಬೇಕಾದ್ರೆ ಭಯ ಯಾಕೆ ಅಲ್ವಾ? ಪೈಲ್ ನಂಬರ್ 1. ಸೊ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ನಿಮ್ಮ ಏಂಜಲ್ಸ್ ನಿಮ್ಮ ಆಶೀರ್ವಾದಕ್ಕಿದ್ದಾರೆ. ಗಣೇಶ ನಿಮ್ಮ ಆಶೀರ್ವಾದದಲ್ಲಿ ಇದ್ದಾನೆ. ಸೊ ಎಲ್ಲವೂ ಸಹ ಆಶೀರ್ವಾದ ಪಡೆಯೋ ರೀತಿಯಲ್ಲಿ ನೀವು ಇದ್ದೀರಾ ಅಂದಮೇಲೆ, ಸೊ ನೀವು ಏನೇನು ಮಾಡ್ಬೋದು ಅನ್ನೋದು ನೀವು ಇಲ್ಲಿ ಖಂಡಿತ ನೋಡಬೇಕಾಗಿದೆ. ಓಕೆ, ಸೊ ಕೆಲವೊಂದು ಇಲ್ಯೂಷನ್ಸ್ನ ಬ್ರೇಕ್ ಮಾಡೋರಿದ್ದೀರಾ ನೀವು. ಓಕೆ, 1ರಿಂದ 15ನೇ ತಾರೀಕು ಇಷ್ಟು ದಿನ ನೀವು ಭಯ ಪಡ್ತಾ ಇದ್ರಿ ಕೆಲವೊಂದು ಡಿಸಿಷನ್ಸ್ನ ತಗೊಳ್ಳಿಕ್ಕೆ. ಬಟ್ ಆ ಒಂದು ಟ್ರೆಡಿಷನ್ ಆಗಲಿ, ಆ ಒಂದು ಡಿಸಿಷನ್ಸ್ನ ನೀವು ತಗೊಳ್ಳೋಕ್ಕೆ ಟ್ರೈ ಮಾಡ್ತೀರಾ. ಆ್ಯಂಡ್ ಆ ಟ್ರೈ ಮಾಡೋ ಪ್ರೋಸೆಸ್ಸಲ್ಲಿ ಎಲ್ಲರೂ ಸಹ ನಿಮಗೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ. ಸೊ ಓನ್ಲಿ ಥಿಂಗ್ ಈಸ್ ನೀವು ಅದರಿಂದ ಹೊರಗೆ ಬಂದು ಚಾಯ್ಸ್ ಮಾಡಬೇಕಾಗಿದೆ. ಓಕೆ, ಸೊ ಚಾಯ್ಸಸ್ ಖಂಡಿತ ನಿಮಗೆ ಬಿಟ್ಟಿರೋದು. ಆ್ಯಂಡ್ ಆ ಚಾಯ್ಸ್ನ ಮಾಡಿದ್ರೆ ಮಾತ್ರ ಖಂಡಿತ ನಿಮಗೆ ಒಳ್ಳೇದು ಆಗೇ ಆಗುತ್ತೆ. ಬಿಕಾಸ್ ಯಾರನ್ನೂ ನೀವು ಕ್ಷಮಿಸಬೇಕು ಅಂದ್ ಮುಂದೆ ನಡಿಬೇಕಾಗಿದೆ. ಓಕೆ, ಕ್ಲಿಂಗಿಂಗ್ ಟು ಪಾಸ್. ಸೊ ನಾನು ಹೇಳ್ದಂಗೆ ನೀವು ತುಂಬ ನಿಮ್ಮ ಅತೀತದಲ್ಲಿದ್ದೀರಾ. ಸೊ ಹೇಗೆ ಹೇಳೋದು, ನಿಮ್ಮ ಪಾಸ್ಟ್ ಏನಿದೆ ಅಲ್ಲ, ಅದು ನಿಮ್ಮ ಪ್ರೆಸೆಂಟ್ನ ಹಾಳು ಮಾಡ್ತಾ ಇದೆ. ಓಕೆ, ಸೊ ನೀವು ನಿಮ್ಮ ಪಾಸ್ಟನ್ನ ಎಷ್ಟು ಬೇಗ ಮರಿತೀರಾ, ನಿಮ್ಮ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಷ್ಟೇ ಬ್ರೈಟ್ ಆಗಿರುತ್ತೆ. ಓಕೆ, ಸೊ ಐಸೋಲೇಷನ್ ಅಗೇನ್, ನಿಮ್ಮನ್ನು ನೀವು ದೋಷಿ ಅನ್ಕೊತೀರಾ, ನಿಮ್ಮನ್ನು ನೀವು ಮೋಸ ಮಾಡ್ಕೊಂಡಿದ್ದೀನಿ ಅಂತೀರಾ. ಆ್ಯಂಡ್ ನಿಮ್ಮನ್ನು ನೀವು ಐ ಡೋಂಟ್ ನೋ ಏನೇನು ಹೇಳ್ಕೊತಾ ಇದ್ದೀರಾ ಅಂತ. ಸೊ ಸ್ಟಾಪ್ ಇಟ್. ಸೊ ಈ ಕೂಡಲೇ ಅದನ್ನು ನಿಲ್ಲಿಸಿ ಆ್ಯಂಡ್ ದೆನ್ ನಿಮ್ಮ ಲೈಫನ್ನು ನೀವು ನಿಮ್ಮ ಹತೋಟಿಯಲ್ಲಿ ತಗೋಬೇಕಾಗತ್ತೆ. ಬಿಕಾಸ್ ನೀವೆಷ್ಟು ನಿಮ್ಮನ್ನು ನೀವು ಎಷ್ಟು ಕೆಟ್ಟನಾಗಿ ಟ್ರೀಟ್ ಮಾಡ್ತೀರಲ್ಲ, ಅಷ್ಟೇ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗುತ್ತೆ. ಸೊ ಪ್ಲೀಸ್ ಇದರಿಂದ ಹೊರಗೆ ಬನ್ನಿ ಆ್ಯಂಡ್ ನಿಮ್ಮ ಲೈಫನ್ನು ಸಿ ಮೂಮೆಂಟ್ ಟು ಮೂಮೆಂಟ್. ಯಾಕಂದರೆ ಎಲ್ಲರೂ ಸಹ ಓಕೆ, ನಾನಾಗಲಿ ನೀವಾಗಲಿ, ಸೊ ದೇವರು ಏನು ಇಟ್ಟಿರ್ತಾನಲ್ಲ ನಮಗೋಸ್ಕರ, ನಾವು ಯಾವ ಕರ್ಮಫಲನ ಅನುಭವಿಸ್ಬೇಕು ಅಂತಿರ್ತೀವಲ್ಲ ಅದನ್ನು ನಾವು ಅನುಭವಿಸಿರ್ತೀವಿ. ಆ್ಯಂಡ್ ಇಲ್ಲಿ ಮೂಮೆಂಟ್ ಟು ಮೂಮೆಂಟ್ ಏನು ಹೇಳ್ತಾ ಇದೆ ಅಂದರೆ, ಯಾವ ದಾರಿಯಲ್ಲಿ ಆ ದೇವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸುಮ್ಮನೆ ನಡೀರಿ. ಬಿಕಾಸ್ ಅದನ್ನು ತಡೆಯೋಕ್ಕಾಗಲಿ, ಅದನ್ನು ಚೇಂಜ್ ಮಾಡೋಕ್ಕಾಗಲಿ, ಇಲ್ಲ ಪಾಸ್ಟಿಗೆ ಹೋಗಿ ನಾವು ಚೇಂಜ್ ಮಾಡೋದಾಗಲಿ ಆಗೋದಿಲ್ಲ. ನಮ್ಮ ಭೂತಕಾಲನ ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಮ್ಮ ವರ್ತಮಾನ ಏನಿದೆ ಅದು ನಮ್ಮ ಕೈಯಲ್ಲಿರುತ್ತೆ. ಯಾವಾಗ ಅದನ್ನು ನಾವು ಸುಂದರವಾಗಿ ಮಾಡ್ಕೊತೀವೋ ನಮ್ಮ ಭವಿಷ್ಯನೂ ಸುಂದರವಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಲೈಫನ್ನು ಅದರ ಫ್ಲೋಗೆ ಬಿಟ್ಬಿಡಿ. ಓಕೆ, ಸೊ ತುಂಬ ತಲೆ ಕೆಡಿಸ್ಕೋಬೇಡಿ, ಓವರ್ ಥಿಂಕ್ ಮಾಡಬೇಡಿ. ಸೊ ಚೇಂಜ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಆಲ್ ದ ಬ್ಲೆಸ್ಸಿಂಗ್ಸ್ ಕಾರ್ಡ್
ಆ್ಯಂಡ್ ಚೇಂಜ್ ಕಾರ್ಡ್ ಇಲ್ಲಿ ಒಂದೇ ರೀತಿಯಲ್ಲಿದೆ. ಆ್ಯಂಡ್ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಭಯ ಬೇಡ. ಇಷ್ಟು ದಿನ ನೀವು ನೆಗೆಟಿವ್ ಅಂದ್ಕೊಂಡಿರೋ ಸಿಚುವೇಶನು ಸಡನ್ನಾಗಿ ನಿಮ್ಮ ಪರವಾಗತ್ತೆ ಯಾವಾಗ ನಿಮ್ಮ ಈ ಹಿಂದೆ ಏನು ಆಯಿತು ಆ ವಿಷಯನ ನೀವು ಬಿಟ್ಟಾಗ. ಓಕೆ, ಸೊ ಇದು ಯಾರೇ ಇರ್ಬೋದು, ಆ ಎನರ್ಜಿಯಿಂದ ದಯವಿಟ್ಟು ಹೊರಗೆ ಬನ್ನಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ ಇಲ್ಲಿ. ಓಕೆ, ಸಿ ಪಾಸ್ಟ್ ಲೈಫ್, ಸೊ ಈ ಹಿಂದೆ ಆಗಿರೋ ಒಂದು ಕರ್ಮದ ಒಂದು ಇದರಿಂದ ಎಲ್ಲವೂ ಸಹ ಸ್ಲೋ ಅನ್ನಿಸ್ತಾ ಇದೆ ನಿಮ್ಮ ಲೈಫಲ್ಲಿ, ಬಟ್ ಚೇಂಜಸ್ ಬರ್ತಾ ಇದೆ. ಓಕೆ, ಸೊ ಕಂಡೀಷನಿಂಗ್ ನಿಮ್ಮನ್ನು ನೀವು ಯುನೋ ಈ ಕಾರ್ಡ್ ನನಗೆ ಯಾಕೆ ಇಷ್ಟ ಅಂದರೆ ಬಿಕಾಸ್ ನೀವಿರೋದು ಲಯನ್ ಆ್ಯಂಡ್ ನೀವು ಯಾರ ಜೊತೆ ಇದ್ದೀರಲ್ಲ ಅವ್ರ ಜೊತೆ ಇದ್ದು ನಿಮ್ಮ ಶಕ್ತಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ನೀವು ನಿಮ್ಮ ಶಕ್ತಿನ ತುಂಬಾ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಶಕ್ತಿನ ನೀವು ವೀಕ್ನೆಸ್ ಆಗಿ ತಗೊತಾ ಇದ್ದೀರಾ. ಓಕೆ, ಸೊ ನಿಮ್ಮ ಶಕ್ತಿ ಏನಿದೆ ಅದನ್ನು ನೀವು ನೋಡ್ತಾ ಇಲ್ಲ, ಬಟ್ ಬೇರೆಯವ್ರು ಯಾವ ರೀತಿ ಇದ್ದಾರೆ, ಸೊ ಬೇರೆಯವರ ಒಂದು ಇದರಲ್ಲಿ ನೀವು ಸಹ ಅದೇ ಆಗಿದ್ದೀರಾ, ಬಟ್ ನೀವು ಆ ರೀತಿ ಇಲ್ಲ. ಸೊ ನೀವಿರೋದು ಒಬ್ಬ ಲಯನ್ ಹಾಗೂ ಲಯನಸ್ ಥರ. ಸೊ ನಿಮ್ಮ ನಿಜ ರೂಪದಲ್ಲಿ ಬನ್ನಿ. ಓಕೆ, ಸೊ ಯಾರನ್ನೇ ನೀವು ಪ್ರೇಸ್ ಮಾಡೋದಾಗಲಿ, ಯಾರಿಗೆ ನೀವು ನಾನು ಒಳ್ಳೆಯವಳು, ನಾನು ಆ ರೀತಿ ಈ ರೀತಿ ಅನ್ನೋ ಒಂದು ಪಟ್ಟ ನಿಮಗೇನು ಬೇಕಾಗಿಲ್ಲ. ಓಕೆ, ಸೊ ನಿಮ್ಮ ಲೈಫನ್ನ ಚೇಂಜ್ ಮಾಡಬೇಕಾಗಿರೋರು ನೀವೇ ಆ್ಯಂಡ್ ಆ ಒಂದು ಸಿಚುವೇಶನಿಂದ ಬರಬೇಕಾಗಿರೋರು ನೀವೇ. ಅದೆಲ್ಲೋ ಒಂದು ಕಡೆ ನಿಮಗೆ ಸ್ಲೋ ಮಾಡ್ತಾ ಇದೆ. ಸೊ ಅದರಿಂದ ಖಂಡಿತ ಹೊರಗೆ ಬನ್ನಿ ಅಂತ ಕೇಳ್ಕೊತೀನಿ. ಸೊ ಗೋಯಿಂಗ್ ವಿತ್ ದ ಫ್ಲೋ, ಯಾ. ಸೊ ಅಗೇನ್ ಸೇಮ್ ಥಿಂಗ್, ಮೂಮೆಂಟ್ ಟು ಮೂಮೆಂಟ್. ಸೊ ಯಾವ ರೀತಿ ನಿಮಗೆ ಜೀವನ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ದಯವಿಟ್ಟು ಅದೇ ಒಂದು ರೀತಿಯಲ್ಲಿ ನಿಮ್ಮ ಜೀವನನ ತಗೊಂಡು ಹೋಗಿ. ಬಿಕಾಸ್ ನೀವು ಎಷ್ಟು ಅದನ್ನು ತಡೀತಿರಲ್ಲ ಅಷ್ಟೇ ಅದು ನಿಮಗೆ ಕೆಟ್ಟ ಪರಿಸ್ಥಿತಿ. ಸೊ ಅದನ್ನು ತಡಿಬೇಡಿ, ನಿಮ್ಮ ಲೈಫನ್ನು ಮೂವ್ ಆನ್ ಆಗೋಕ್ಕೆ ಬಿಡಿ. ಆ್ಯಂಡ್ ಏನು ನಿಮ್ಮ ಲೈಫಲ್ಲಿ ಇಲ್ವೋ ಅದು ಇರೋದಿಲ್ಲ, ಏನಿರಬೇಕೋ ಅದು ಮಾತ್ರ ಇರುತ್ತೆ. ಓಕೆ, ಸೊ ಎಲ್ಲವೂ ಸಹ ಆ ಪರಮಾತ್ಮನ ಕೈಯಲ್ಲಿದೆ. ಸೊ ಯಾರೂ ಏನೂ ಸಹ ಮಾಡೋಕ್ಕಾಗೋದಿಲ್ಲ. ಸೊ ಆ ಒಂದು ಇದರಿಂದ ನೀವು ಹೊರಗೆ ಬಂದರೆ ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ. ಸೊ ನೋಡೋಣ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅವರ ಏಂಜಲ್ ಮೆಸೇಜಸ್ ಕೊಡಿ. 1 ರಿಂದ 15 ಪ್ಲೀಸ್ ಅವರ ಏಂಜಲ್ ಮೆಸೇಜಸ್ನ ಕೊಡಿ. 4 ಆಫ್ ಮೈಕಲ್, ಏಸ್ ಆಫ್ ಮೈಕಲ್, ಡಿಸಿಷನ್ಸ್. ಓಕೆ, ಸಿ ಡಿಸಿಷನ್ಸ್ ತುಂಬ ಮುಖ್ಯ ಇದೆ. ಬಿಕಾಸ್ ನಿಮ್ಮ ಪಾಸ್ಟನ್ನು ನೀವು ರಿಲೀಸ್ ಮಾಡಬೇಕಾಗಿದೆ. ಸಿ ತುಂಬ ನಿಮ್ಮ ಲೈಫಲ್ಲಿ ರೆಸ್ಟ್ ತೊಗೊಂಡಿದ್ದೀರಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ, ನಿಮ್ಮನ್ನು ನೀವು ಹೊಡ್ಕೊಂಡಿದ್ದೀರಾ, ಬೈಕೊಂಡಿದ್ದೀರಾ, ಅತ್ತಿದ್ದೀರಾ, ನಿಮ್ಮದೇ ತಪ್ಪಿದೆ ಅಂತ ಹೇಳ್ಕೊಂಡಿದ್ದೀರಾ. ಸಾಕು. ಓಕೆ, ಇನ್ನು ಸಾಕು ಅದನ್ನು ಮಾಡಿದ್ದು ನೀವು. ತುಂಬ ದಿನ ಆಯಿತು ಆ ರೀತಿ ನೀವು ಅಂದು ನಿಮಗೋಸ್ಕರ. ಸೊ ಖಂಡಿತ ನೀವೇನು ಮಾಡಬೇಕಂದ್ರೆ ನಿಮ್ಮ ಲೈಫಲ್ಲಿ ಮೆಡಿಟೇಷನ್ನ ತೊಗೊಂಡು ಬರಬೇಕು, ಪ್ರೇಯರ್ಸ್ನ ಮಾಡಬೇಕು, ಪಾಸಿಟಿವ್ ಅಫರ್ಮೇಷನ್ಸ್ನ ಮಾಡಬೇಕು ಆ್ಯಂಡ್ ಒಳ್ಳೆ ನಿದ್ದೆ ಮಾಡಬೇಕು. ಸೊ ರಿಲ್ಯಾಕ್ಸ್ ಮಾಡಿ, ಬಟ್ ತುಂಬಾ ಆ ರಿಲ್ಯಾಕ್ಸ್ ಮೋಡಲ್ಲಿ ಇರಬೇಡಿ. ಬಿಕಾಸ್ ತುಂಬಾ ನೀವು ರಿಲ್ಯಾಕ್ಸ್ ಮೋಡಲ್ಲಿದ್ದರೆ ಬಾಕಿ ಕೆಲಸ ಯಾರು ಮಾಡ್ತಾರೆ ನಿಮ್ಮ ಲೈಫಲ್ಲಿ? ಯಾರೂ ಬರೋದಿಲ್ಲ. ದೇವರ ಬ್ಲೆಸ್ಸಿಂಗ್ಸ್ ಇರುತ್ತೆ, ಬಟ್ ಕೆಲಸನ ನಾವು ಮಾಡಬೇಕಾಗತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಕರ್ಮದ ಕಾರ್ಡ್, ಸೊ 8 ಈಸ್ ದ ಕರ್ಮ ಕಾರ್ಡ್. ಓಕೆ, ಸೊ ನಿಮ್ಮ ಕೆಲಸನ ನೀವು ಮಾಡಿ, ಬ್ಲೆಸ್ಸಿಂಗ್ಸ್ ದೇವ್ರು ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಈಸ್ ಏಸ್ ಆಫ್ ಮೈಕಲ್. ಆ್ಯಂಡ್ ನಿಮ್ಮ ಲೈಫಲ್ಲಿ ವಂಡರ್ಫುಲ್ ಐಡಿಯಾಸ್ ಬರುತ್ತೆ ನಿಮಗೆ. ಈ ಒಂದು ಸಿಚುವೇಶನಿಂದ ಹೊರಗೆ ಬಂದು ಎಲ್ಲರನ್ನೂ ಮಾಫಿ ಮಾಡಿ, ಎಲ್ಲರ ಒಂದು ತಪ್ಪು ಇದ್ದೇ ಇರುತ್ತೆ, ನಮ್ಮದು ಇರುತ್ತೆ, ಎಲ್ಲರದು ಇರುತ್ತೆ, ಅದನ್ನು ಮರ್ತು ಬಿಡಿ. ಆ್ಯಂಡ್ ನಿಮಗೆ ಅವ್ರು ಇಷ್ಟ ಇಲ್ಲ ಅಂದರೆ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಡಿ. ಆದರೆ ನಿಮ್ಮನ್ನು ನೀವು ಈ ಒಂದು ಸಿಚುವೇಶನಲ್ಲಿ ಇರೋದು ಎಷ್ಟು ಮಟ್ಟಿಗೆ ಒಳ್ಳೆಯದು. ಸೊ ನೀವೇ ಯೋಚನೆ ಮಾಡಿ. ನೀವು ಚೆನ್ನಾಗಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಚೆನ್ನಾಗಿರೋದಿಲ್ಲ, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರೋದಿಲ್ಲ, ನಿಮ್ಮ ಅಕ್ಕ ತಂಗಿಯರು ಚೆನ್ನಾಗಿರೋದಿಲ್ಲ. ಸೊ ನೀವು ಎಷ್ಟು ನಗ್ನಗ್ತಾ ಇರ್ತೀರಾ, ಅವರು ಸಹ ಅಷ್ಟೇ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಸೊ ನಿಮ್ಮ ಲೈಫಲ್ಲಿ ಯಾರೇ ಡ್ರಾಮಾ ಆಡ್ತಾ ಇರ್ಬೋದು, ಏನೇ ಇರ್ಬೋದು, ಜಸ್ಟ್ ಒಂದು ಸ್ಮೈಲ್ ಕೊಡಿ ಆ್ಯಂಡ್ ಮರ್ತ್ಬಿಡಿ. ಇಲ್ಲ ನಿಮ್ಗೆ ಅದು ಸ್ಮೈಲ್ ಕೊಡೋಕ್ಕೂ ಇಷ್ಟ ಇಲ್ಲ ಅಂದರೆ ಖಂಡಿತ ಅಲ್ಲಿಂದ ಜಾಗ ಖಾಲಿ ಮಾಡಿ. ಸೊ ಅಂಥ ಪರ್ಸನ್ಸ್ ನಿಮ್ಮ ಲೈಫಲ್ಲಿ ಇದ್ದರೆ ಸೊ ಖಂಡಿತ ಅವ್ರಿಗೆ ಯಾವುದೇ ರೀತಿಯ ಒಂದು ಅಟೆನ್ಷನ್ ಕೊಡಬೇಡಿ. ಓಕೆ, ಸೊ ನಿಮ್ಮ ಲೈಫಲ್ಲಿ
ಯಾವುದೇ ಕಾರಣಕ್ಕೂ ಕಷ್ಟ ಇದೆ, ಇಲ್ಲ ಅಂತಲ್ಲ. ಸೊ ಚಾಲೆಂಜಸ್ ಇದೆ, ಕಷ್ಟ ಅಂತ ಹೇಳಲ್ಲ, ಚಾಲೆಂಜಸ್ ಇದೆ. ಆ ಚಾಲೆಂಜಸ್ನ ನೀವು ಫೇಸ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಓಕೆ, ಈ ಕಾರ್ಡ್ ಅದನ್ನೇ ಹೇಳ್ತಾರೆ. ಸೊ ಏಂಜಲ್ಸ್ ಹೇಳ್ತಾ ಇದ್ದಾರೆ ಮುಂದೆ ನುಗ್ರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ರಿಲೀಸ್ ಯುವರ್ ಸೆಲ್ಫ್ ಫ್ರಮ್ ದ್ಯಾಟ್ ವಿಚ್ ಹೋಲ್ಡ್ಸ್ ಯು ಬ್ಯಾಕ್. A need to detox unnecessary worry based on lack of self confidence. ನಿಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ಯಾವುದನ್ನು ರಿಲೀಸ್ ಮಾಡಬೇಕಾಗಿದೆ ಆ ವಿಷಯನ ರಿಲೀಸ್ ಮಾಡಿ. ಆ್ಯಂಡ್ ಎಕ್ದಮ್ ನೋಡ್ತೀರಾ ನೀವು ಎಷ್ಟು ಒಳ್ಳೆ ಬದಲಾವಣೆಗಳು ಆಗುತ್ತೆ ನಿಮ್ಮಲ್ಲಿ. ಓಕೆ, ಸೊ ಮೈಟ್ ಬಿ ಆ ಒಂದು ಡಿಸಿಷನ್ಸ್ ನೀವು ತಗೊಂಡಾಗ ಖಂಡಿತ ನಿಮ್ಮ ಲೈಫಲ್ಲಿ ಒಳ್ಳೇದು ಆಗುತ್ತೆ. ಸೊ ಪೈಲ್ ನಂಬರ್ 1 ಡಿಸಿಷನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ 1-15. ಆ್ಯಂಡ್ ಬಾಕಿ ಇವೆಲ್ಲ ರೆಸ್ಟ್, ನೀವೇನು ಕೆಲಸ ಮಾಡ್ತೀರಲ್ಲ 100% ಕೊಟ್ಟು ಒಳ್ಳೆ ಮನಸ್ಸಿಂದ ಏನು ಮಾಡ್ತೀರಲ್ಲ ಅದು ಆ ದೇವ್ರು ನೋಡ್ಕೊತಾರೆ. ಓಕೆ, ಸೊ ಖಂಡಿತ ಭಯ ಬೇಡ, ಬೇಜಾರು ಬೇಡ, ಯಾವುದೇ ರೀತಿಯಲ್ಲೂ ನಿಮ್ಮನ್ನು ನೀವು ದೋಷಿ ಅನ್ಕೊಬೇಡಿ. ಆ್ಯಂಡ್ ಖಂಡಿತ ಮುನ್ನುಗ್ರಿ ಅಂತ ಹೇಳ್ತೀನಿ. ಓಕೆ, ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಪೈಲ್ ನಂಬರ್ 2 ಯಾರು ಈ ರೋಸ್ ಕಾರ್ಡ್ಸ್ನ ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಫಸ್ಟ್ ಕಾರ್ಡು ನಾವು ವಿಘ್ನೇಶ್ವರನ ಮಾರ್ಗದರ್ಶನೆಯಿಂದ ಶುರು ಮಾಡೋಣ. ಸೊ ಓಕೆ, ಸೊ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ ತುಂಬ ಹರಿಬರಿಯಲ್ಲಿದ್ದೀರಾ ನೀವು. ಆ್ಯಂಡ್ ಹರಿಬರಿಯಲ್ಲಿ ಡಿಸಿಷನ್ಸ್ ಮಾಡೋಕ್ಕೆ ಹೊರಟಿದ್ದೀರಾ ಪೈಲ್ ನಂಬರ್ 2. ಓಕೆ, ಸೊ ಅದು ನಿಮ್ಮ ಪ್ರೀತಿಯ ವ್ಯಕ್ತಿ ಇರ್ಬೋದು, ಇಲ್ಲ ನೀವು ಪ್ರೀತಿಸೋ ಒಂದು ತುಂಬ ಹತ್ತಿರದ ವ್ಯಕ್ತಿ ಇರ್ಬೋದು. ಅವ್ರ ಬಗ್ಗೆ ತುಂಬ ಬೇಗ ಡಿಸಿಷನ್ಸ್ ಮಾಡೋಕ್ಕೆ ಹೊರಟಿದ್ದೀರಾ. ಸೊ ಈ ಒಂದು ಪೈಲಲ್ಲಿ ನಿಮ್ಗೆ ಯಾವ ರೀತಿ ಗೈಡೆನ್ಸ್ ಬರ್ತಾ ಇದೆ ಗೊತ್ತಿಲ್ಲ, ಬಟ್ ನಿಮ್ಮ ಕಾರ್ಡ್ ಎತ್ತದ ಮೇಲೆ ನನಗೆ ಆ ರೀತಿಯ ಒಂದು ವೈಬ್ಸ್ ಬಂದಿದೆ. ಓಕೆ, ಸೊ ಮೈಟ್ ಬಿ ನೀವು ತುಂಬ ಹರಿಬರಿಯಲ್ಲಿ ಡಿಸಿಷನ್ಸ್ ಮಾಡಬೇಕಂತಿದ್ದೀರಾ. ಅದಕ್ಕೋಸ್ಕರ ಮೈಟ್ ಬಿ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಈ ಟೈಮ್ ಒಳ್ಳೇದೋ ಇಲ್ಲವೋ ಅನ್ನೋದು. ಸೊ ಖಂಡಿತ ನೋಡೋಣ. ಫಸ್ಟ್ ನಾವು ಗಣೇಶನ ಮಾರ್ಗದರ್ಶನೆಯನ್ನು ನೋಡೋಣ. ಆ್ಯಂಡ್ ಆ ಗಣೇಶನ ಮಾರ್ಗದರ್ಶನೆಯಿಂದ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಸಿಗುತ್ತೆ ಅದನ್ನು ನಿಮಗೆ ಇಷ್ಟ ಆದರೆ ಖಂಡಿತ ಫಾಲೋ ಮಾಡಿ. ಆ್ಯಂಡ್ ಪ್ರಥಮ ಪೂಜಿತ ವಿಘ್ನೇಶ್ವರನ ಹೆಸರು ಹೇಳ್ಕೊತ ನಿಮ್ಮ ಗೈಡೆನ್ಸ್ನ ನೋಡೋಣ. ಪೈಲ್ ನಂಬರ್ 2. ಓಕೆ, ಇನ್ಸೈಟ್. ಓಕೆ, ಸೊ ನಿಮ್ಮ ಇನ್ಸೈಟ್ ಏನು ಹೇಳ್ತಾ ಇದೆ? ಸೊ ಥರ್ಡ್ ಐ ಚಕ್ರ. ಸೊ ಮೈಟ್ ಬಿ ನಿಮ್ಮ ಇಂಟ್ಯೂಷನ್ ಬಹಳ ಸ್ಟ್ರಾಂಗ್ ಇದೆ ಪೈಲ್ ನಂಬರ್ 2. ಸೊ ಅದಕ್ಕೋಸ್ಕರ ನೀವು ಈ ರೀಡಿಂಗ್ನ ಅಪ್ರೋಚ್ ಮಾಡ್ತಾ ಇದ್ದೀರಾ. ಮೈಟ್ ಬಿ ನಿಮಗೆ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ಕರೆಕ್ಟಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಗೂ ಉತ್ತರ ಬೇಕಾಗಿದೆ. ಹಾಗಾಗಿ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಮೈಟ್ ಬಿ ನೀವು 6 ಬಾರ್ನ್ ಇರ್ಬೋದು, ಇಲ್ಲ 2 ಬಾರ್ನ್ ಇರ್ಬೋದು, ಇಲ್ಲ 8 ಬಾರ್ನ್ ಇರ್ಬೋದು. ಆ್ಯಂಡ್ 8 ನಿಮ್ಮ ಬರ್ತ್ ಡೇಟ್ ಇಲ್ಲ ಬರ್ತ್ ನಂಬರ್, ಇಲ್ಲ 26 ಇಲ್ಲ 26 ಈ ರೀತಿಯಲ್ಲಿ ಇರ್ಬೋದು. ಆ್ಯಂಡ್ 26 ಮೈಟ್ ಬಿ ನಿಮ್ಮ ಇಂಪಾರ್ಟೆಂಟ್ ಡೇಟ್ ಇರ್ಬೋದು. ಸೊ ಯಾವುದೇ ರೀತಿಯಲ್ಲಿ ಇರ್ಬೋದು. ಬಟ್ ನಿಮ್ಮ ಇಂಟ್ಯೂಷನ್ ಏನಿದೆ ಅಲ್ಲ, ಜನವರಿ 1-15 ತನಕ ತುಂಬಾ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಬಹಳ ಏನೇನೋ ಹೇಳ್ತಾ ಇದೆ. ಸೊ ಥರ್ಡ್ ಐ ಇನ್ಸೈಟ್ ಏನಕ್ಕಿದೆ ಅಂದರೆ ತುಂಬ ಡೀಪಾಗಿ ಎಲ್ಲವೂ ಸಹ ನೀವು ಯೋಚನೆ ಮಾಡೋ ಒಂದು ಕ್ಲಾರಿಟಿ ನಿಮ್ಮಲ್ಲಿದೆ. ಓಕೆ, ಸೊ ನೋಡೋಣ. ಆ್ಯಂಡ್ ಮೇನ್ಲಿ ಬೇಸಿಕಲಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಇಂಟ್ಯೂಷನ್ನ ಯಾವತ್ತೂ ನೀವು ತಪ್ಪು ಅಂತ ಅಂದ್ಕೊಳ್ಳೇಬೇಡಿ. ಬಿಕಾಸ್ ನಿಮ್ಮ ಇಂಟ್ಯೂಷನ್ ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾ ಇದೆ. ಆ್ಯಂಡ್ ಆ ಗೈಡೆನ್ಸ್ನ ತಗೊಳ್ಳಿ. ಎಲ್ಲೋ ಒಂದು ಕಡೆ ಕೆಲವೊಂದು ವ್ಯಕ್ತಿಯ ಇಲ್ಲ ಕೆಲವೊಂದು ಸಿಚುವೇಶನ್ಸು ನಿಮಗೆ ಗೊತ್ತಾಗ್ತಾ ಇದೆ ಇದು ಸರಿ ಇದೆ ಇಲ್ಲ ಸರಿ ಇಲ್ಲ ಅಂತ. ಬಟ್ ಅದನ್ನು ನೀವು ತಗೊತಾ ಇಲ್ಲ ಆ್ಯಂಡ್ ಅದನ್ನು ಡೌಟ್ ಮಾಡ್ತಾ ಇದ್ದೀರಾ. ಖಂಡಿತ ಬೇಡ. ಓಕೆ, ಸೊ ಡೌಟ್ ಮಾಡಬೇಡಿ. ನೀವೇನು ಫೋಕಸ್ ಮಾಡ್ತಾ ಇದ್ದೀರಲ್ಲ, ನೀವು ಈ ಕಾರ್ಡು ಕರೆಕ್ಟಾಗಿ ನೋಡೋದಾದರೆ ನೀವು ನೋಡ್ಬೋದು ಗಣೇಶ 2 ಕೈಯನ್ನು ಫೋಕಸ್ ಮಾಡಿ ಇಟ್ಕೊಂಡಿದ್ದಾರೆ ಹೀಗೆ. ಓಕೆ, ಸೊ ಫೋಕಸ್ ಮಾಡಿ ನಿಮ್ಮ ಸಿಚುವೇಶನ್ ಮೇಲೆ ಖಂಡಿತ ನಿಮಗೆ ಉತ್ತರ ನಿಮ್ಮಲ್ಲೇ ಸಿಗುತ್ತೆ. ಓಕೆ, ಎಲ್ಲೂ ಹುಡುಕಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಅದು ನಿಮ್ಮಲ್ಲೇ ಇದೆ ಆ ಪ್ರಶ್ನೆಗೆ ಉತ್ತರ. ಬಿಕಾಸ್ ಕೆಲವೊಂದು ಸಿಚುವೇಶನ್ಸಲ್ಲಿ ದೇವರು ನಿಮ್ಮನ್ನು ಆ ಒಂದು ಪ್ರಶ್ನೆಗೆ
ಆನ್ಸರ್ಸ್ನ ಕೊಟ್ಟಿದ್ದಾರೆ. ಓಕೆ, ಅದನ್ನು ಡೌಟ್ ಪಡಬೇಡಿ, ಇಲ್ಲ ನಿಮ್ಮ ಇಂಟ್ಯೂಷನ್ನ ಡೌಟ್ ಪಡಬೇಡಿ. ಓಕೆ, ಸೋಲ್ ಪವರ್ ಅಗೇನ್ ಸೇಮ್ ಥಿಂಗ್. ನಿಮ್ಮ ಸೋಲ್ ಆಗಿ ನಿಮ್ಮ ಇಂಟ್ಯೂಷನ್ ಆಗಲಿ ಏನು ಹೇಳ್ತಾ ಇದೆಯಲ್ಲ ಅದನ್ನು ಖಂಡಿತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ಎಷ್ಟು ನಿಮ್ಮ ಬಾಡಿ ಮೈಂಡ್ ಸೋಲ್ನ ನೀವು ಕಾಪಾಡ್ಕೊಂಡು ಬಂದಿದ್ದೀರಾ ಅಂದರೆ ಅದು ಯಾವತ್ತೂ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಿಮ್ಮಲ್ಲಿ ಅನ್ಲಿಮಿಟೆಡ್ ಪವರ್ ಇದೆ. ಆ್ಯಂಡ್ ಮೈಟ್ ಬಿ ಆ ಪವರ್ನ ನೀವು ಸೆಕೆಂಡ್ ಗೆಸ್ ಮಾಡ್ತಾ ಇದ್ದೀರಾ. ಸೆಕೆಂಡ್ ಗೆಸ್ ಮಾಡಬೇಡಿ. ಬಿಕಾಸ್ ಅಲ್ಲೇ ನಿಮ್ಮ ಲೈಫಲ್ಲಿ ಬೇಕಾಗಿರೋ ಪ್ರಶ್ನೆಗೆ ಉತ್ತರ ನಿಮಗೆ ಖಂಡಿತ ಸಿಗ್ತಾ ಇದೆ. ಓಕೆ, ಸೊ ನಿಮ್ಮ ಪವರ್ ಎಲ್ಲಿದೆ? ನಿಮ್ಮ ಸೋಲ್ ಒಳಗಿದೆ, ನಿಮ್ಮ ಆತ್ಮದಲ್ಲಿದೆ. ಆ್ಯಂಡ್ ನಿಮ್ಮ ಆತ್ಮ ಅಷ್ಟೇ ಪ್ಯೂರ್ ಆಗಿದೆ. ಹೊರಗಿನ ಪ್ರಪಂಚ ನಿಮ್ಗೆ ಹೇಗೆ ನೋಡಲಿ, ಎಷ್ಟೇ ಕೆಟ್ಟವರಾಗಿ ನೋಡಲಿ, ಬಟ್ ನಿಮ್ಮ ಸೋಲ್ ಇದೆಯಲ್ಲ ಅದು ಟು ದ ಪ್ಯೂರೆಸ್ಟ್ ಇದೆ. ಆ್ಯಂಡ್ ಅದೇನು ಹೇಳ್ತಾ ಇದೆ ಅದನ್ನು ಕೇಳಿ. ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಆಗಲಿ, ಇಲ್ಲ ಬೇರೆ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರೋರ ಬಗ್ಗೆ ಆಗಲಿ ಆ ಒಂದು ಇದನ್ನು ಮಾತನ್ನು ಕೇಳಕ್ಕೆ ಹೋಗಬೇಡಿ. ಓಕೆ, ಸೊ ಖಂಡಿತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಮದರ್ಸ್ ಲವ್. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮ್ಮ ತಾಯಿ ಇರಲಿ ಇಲ್ಲದೆ ಹೋಗಲಿ, ನಿಮ್ಮ ತಾಯಿಯ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಆ್ಯಂಡ್ ಮೈಟ್ ಬಿ ನಿಮ್ಮ ತಾಯಿ ಕೆಲವೊಂದು ಲೆಟರ್ಸ್ ಬರೆದಿರ್ಬೋದು, ಇಲ್ಲ ಏನೋ ಒಂದು ಬರೆದಿರ್ಬೋದು. ಸೊ ಅದನ್ನು ಮತ್ತೆ ನೀವು ಓದಿ, ಅದನ್ನು ಓದ ಮೇಲೆ ನಿಮಗೆ ಖಂಡಿತ ಚೆನ್ನಾಗಿ ಅನಿಸುತ್ತೆ. ಇಲ್ಲ ನಿಮ್ಮ ತಾಯಿನ ಫೋನ್ ಮಾಡಿ ಮಾತಾಡಿ. ಆ್ಯಂಡ್ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಖಂಡಿತ ಸಿಗುತ್ತೆ. ಓಕೆ, ಸೊ ನಿಮ್ಮ ಹಾಗೂ ನಿಮ್ಮ ತಾಯಿ ಮಧ್ಯದಲ್ಲಿ ಏನೇ ಒಂದು ಆಗಿರ್ಬೋದು, ಆಗ್ದಲೇ ಇರ್ಬೋದು, ಬಟ್ ಅದನ್ನು ಸರಿ ಮಾಡ್ಕೊಳಕ್ಕೆ ನೋಡಿ. ಆ್ಯಂಡ್ ನಿಮ್ಮ ತಾಯಿನ ಅಪ್ರೋಚ್ ಮಾಡಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ನೋಡೋಣ 6th ಹೌಸ್. ಓಕೆ, ದ ವರ್ಕ್, ಹೆಲ್ತ್, ಡ್ಯೂಟಿ ಏರಿಯಾ ಆಫ್ ಯುವರ್ ಲೈಫ್. ಸೊ ನೀವು January 1ರಿಂದ 15 ತನಕ ನಿಮ್ಮ ಹೆಲ್ತ್ ಮೇಲೆ ಆ್ಯಂಡ್ ನಿಮ್ಮ ಕೆಲಸದ ಮೇಲೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೇಲೆ ತುಂಬಾ ಫೋಕಸ್ ಆಗಿರಬೇಕಾಗತ್ತೆ. ಓಕೆ, ಆ್ಯಂಡ್ ಅಲ್ಲಿ ಸಹ ನೀವು ಎಲ್ಲಿನೂ ನಿಮ್ಮ ಇಂಟ್ಯೂಷನ್ನ ನೀವು ಸೆಕೆಂಡ್ ಗೆಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನೀವೆಷ್ಟು ನಿಮ್ಮನ್ನು ನೀವು ಸೆಕೆಂಡ್ ಗೆಸ್ ಮಾಡ್ತೀರಲ್ಲ ಅಷ್ಟೇ ನಿಮಗೆ ಅದು ಕೆಟ್ಟದಾಗ್ತಾ ಹೋಗುತ್ತೆ. ಸೊ ನಿಮ್ಮ ಇಂಟ್ಯೂಷನ್ ಪವರ್ ಏನು ಹೇಳ್ತಾ ಇದೆ, ದೇವ್ರು ಯಾವ ದಾರಿ ತೋರಿಸ್ತಾ ಇದ್ದಾನೆ ಎಲ್ಲವೂ ಸಹ ಕರೆಕ್ಟಾಗಿದೆ. ಆ್ಯಂಡ್ ನಿಮ್ಮ ಪಾತನ್ನು ನೀವು ಕರೆಕ್ಟಾಗಿ ತೊಗೊಂಡು ಹೋಗಬೇಕು ಅಂದರೆ ನಿಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೊಬೇಕು. ಸೊ ಪ್ಲೀಸ್ ನಿಮ್ಮ ಹೆಲ್ತ್ ಮೇಲೆ ಕೆಲಸ ಮಾಡಿ. ಓಕೆ, ಸೊ ನೀವು ವರ್ಕೌಟ್ ಮಾಡ್ತಾ ಇಲ್ಲ ಡಯಟ್ ಸರಿಯಾಗಿ ತೊಗೊಳ್ತಾ ಇಲ್ಲ ಕೆಲವೊಂದು ಡ್ಯೂಟೀಸ್ಗಳನ್ನು ನೀವು ಮಾಡ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್ನ ನೀವು ಮಾಡ್ತಾ ಇಲ್ಲ. ಸಪೋಸ್ ದೊಡ್ಡವ್ರು ನೋಡ್ಕೊಳ್ಳೋದಾಗಲಿ, ಇಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ, ಏನೋ ಒಂದು ಜವಾಬ್ದಾರಿನ ನೀವು ತೊಗೊತಾ ಇಲ್ಲ, ಅದು ನಿಮ್ಮ ಬಗ್ಗೆ ಆದರೂ ಸಹ ಅದನ್ನು ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ. ಬಿಕಾಸ್ ಅದು ಬಿಟ್ಟು ಹೋಗಿದೆ. ಓಕೆ, the moon card. Okay, so again moon card similar to insight card. So moon card ಇಲ್ಲಿ ಮೈಟ್ ಬಿ January 1ರಿಂದ 15ನೇ ತಾರೀಕು ತನಕ ನೀವು ತುಂಬ ಸೆನ್ಸಿಟಿವ್ ಆಗ್ತೀರಾ. ಸೊ ಯಾರೇನು ಹೇಳಿದ್ರು ಅಳೋದು, ಬೇಜಾರಾಗೋದು, ಆ್ಯಂಡ್ ತುಂಬ ಸೆನ್ಸಿಟಿವ್ ಆಗಿಬಿಡ್ತೀರಾ. ಸೊ ಆಗೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಮ ಮೈಂಡ್ ಏನು ಹೇಳ್ತಾ ಇದೆ ಅದನ್ನು ನೀವು ಮಾಡ್ತಾ ಇದ್ದೀರಾ, ಆ್ಯಂಡ್ ಅದು ರೈಟಾಗಿ ಹೇಳ್ತಾ ಇದೆ. ಸೊ ಮೂನ್ ಯಾವಾಗಲೂ ಇಂಟ್ಯೂಷನ್ ಬಗ್ಗೆ ಹೇಳುತ್ತೆ, ಆ್ಯಂಡ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರುತ್ತೆ. ಆ್ಯಂಡ್ ನಮ್ಮ ಎಮೋಷನ್ಸ್ ಯಾವ ರೀತಿ ಇರುತ್ತಲ್ಲ ಆ ರೀತಿ ನಾವು ವರ್ತಿಸ್ತೀವಿ. ಸೊ ನಮ್ಮ ಎಮೋಷನ್ಸ್ನ ನಾವು ಯಾವಾಗ ಸ್ಟ್ರಾಂಗ್ ಮಾಡ್ತೀವಿ ಆವಾಗ ಅದು ಕರೆಕ್ಟಾಗಿ ನಮಗೆ ಗೈಡ್ ಮಾಡುತ್ತೆ. ಸೊ ನಮ್ಮ ಎಮೋಷನ್ಸ್ನ ನಾವು ಯಾವತ್ತೂ ಪಕ್ಕಕ್ಕಿಡಬಾರ್ದು. ಸೊ ನಮ್ಮ ಎಮೋಷನ್ಸ್ನ ಫಸ್ಟ್ ನಾವು ಚೆಕ್ ಮಾಡಬೇಕು. ಸರಿ ಇದ್ದರೆ ಅದನ್ನು ಸರಿಯಾಗಿ ಚಾನಲ್ ಮಾಡಬೇಕು, ಸರಿ ಇಲ್ಲ ಅಂದರೂ ಸಹ ಅದನ್ನು ಸರಿಯಾದ ದಾರಿಯಲ್ಲಿ ಚಾನಲ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ಒಳ್ಳೆ ಹೆಲ್ತಿ ಫುಡ್, ಹೆಲ್ತಿ ರುಟೀನ್, ಡಯಟ್, ಆ್ಯಂಡ್ ನಮ್ಮ ಫೋಕಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ತಾಯಿ, ನಮ್ಮ ಫ್ಯಾಮಿಲಿ, ಆ್ಯಂಡ್ ಮೋರ್ ಓವರ್ ನಮ್ಮ ಸೋಲ್ ಪವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಕ್ಯಾಪ್ರಿಕಾನ್. ಸೊ ನೀವು ಕ್ಯಾಪ್ರಿಕಾನ್ ಇರಬೇಕಂತಿಲ್ಲ, ಬಟ್ ಈ ಕಾರ್ಡ್ ಬಂದಿದೆ ಅಂದರೆ ಆ ಎನರ್ಜಿಯಲ್ಲಿ ನೀವು ಇರ್ತೀರಾ, ಆ ಒಂದು ಪರ್ಟಿಕ್ಯುಲರ್ ಸೈನಿನ ಎನರ್ಜಿಯಲ್ಲಿ ನೀವು ಇರ್ತೀರಾ ಅಂತ. ಓಕೆ, ಸೊ ಕ್ಯಾಪ್ರಿಕಾನ್ ಬೇಸಿಕಲಿ ಡೆವಿಲ್ ಕಾರ್ಡ್. ಸೊ ನಿಮ್ಮ ಎನರ್ಜಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಸ್ಟ್ರೆಂತ್ ಎಷ್ಟಿರುತ್ತೆ ಅಂದರೆ, ಅಯ್ಯೋ ಇಷ್ಟು ದಿನ ನೀವು ಅಂದ್ಕೊಳ್ತಾ ಇರಲಿಲ್ಲ, ನಾನು ಇಷ್ಟು ವೀಕ್ ಇದ್ದೆ ಅಂತ ಅಂದ್ಕೊತಿದ್ದೆ, ಆ್ಯಂಡ್ ಸಡನ್ನಾಗಿ ನನ್ನಲ್ಲಿ ಇಷ್ಟು ಪವರ್ ಏನಿಗೆ ಬಂತು, ಇಷ್ಟು ಎನರ್ಜಿ ಏನಿಗೆ ಬಂತು. ಆ್ಯಂಡ್ ತುಂಬ ಹಾರ್ಡ್ ವರ್ಕಿಂಗ್ ಆಗಿರ್ತೀರಾ. ಆ್ಯಂಡ್ ತುಂಬ ನಿಮ್ಮ
ಥರ್ಡ್ ಐ ಏನು ಕಾಷನ್ಸ್ ಕೊಡ್ತಾ ಇರುತ್ತೆ ಅಲ್ಲ, ಅದನ್ನೆಲ್ಲ ಗಮನಿಸ್ತಾ ಇರ್ತೀರ. ನಿಮ್ಮ ಅಕ್ಕಪಕ್ಕ ಜನ ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ, ಅವರು ಈ ಒಂದು ಮಾತು ಹೇಳೋದಕ್ಕೆ ಅದ್ರ ಹಿಂದೆ ಏನು ಅರ್ಥ ಇದೆ, ಅದನ್ನೆಲ್ಲ ನೀವು ಕಂಪ್ಲೀಟಾಗಿ ಗ್ರಾಸ್ ಮಾಡೋಕ್ಕೆ ರೆಡಿ ಇರ್ತೀರಾ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಪವರ್ ಡ್ಯಾಮ್ ಆನ್ ಇರುತ್ತೆ January 1 ತನಕ. ಆ್ಯಂಡ್ ಮೈಟ್ ಬಿ ಇಟ್ ಕಂಟಿನ್ಯೂ ಆಗ್ಬೋದು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಎನರ್ಜಿಯಲ್ಲಿ ನೀವು ಇರೋಕ್ಕೆ ಇಷ್ಟಪಡ್ತೀರಾ ಅಂದರೆ ಖಂಡಿತ ನಿಮ್ಮ ಲೈಫನ್ನು ನೀವು ಮೆಡಿಟೇಷನ್ ಆಗಲಿ, ರಿಲ್ಯಾಕ್ಸ್ ಆಗಿ ಯಾವುದೇ ಒಂದು ಜಂಜಾಟ ಇಟ್ಕೊಬೇಡಿ. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ತಾಯಿ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ಖಂಡಿತ ಮಾತಾಡಿ, ಇಲ್ಲ ಯಾರ ಜೊತೆನೋ ಮಾತು ಬಿಟ್ಟಿದ್ರೆ ಖಂಡಿತ ಮಾತಾಡಿ ಆ್ಯಂಡ್ ಅದನ್ನು ಸರಿ ಮಾಡ್ಕೊಳ್ಳಿ. ಸೊ ಅದನ್ನು ಸರಿ ಮಾಡ್ಕೊಳ್ಳೋದು ಎಷ್ಟು ಹೊತ್ತು ಅಲ್ವಾ? ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ನಿಮಗೆ. ಈಶ್ವರ, ಏಂಜಲ್ಸ್, ಯೂನಿವರ್ಸ್, ಪೈಲ್ ನಂಬರ್ 2 cards. Okay, so 6 of cups, okay, page of swords and victory card. Okay, 6 of wands. Okay, so 6 of cups ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಪಾಸ್ಟ್ ಲೈಫಿನ ಯಾರೋ ಫ್ರೆಂಡ್ ಆಗಲಿ, ಇಲ್ಲ ಯಾರೋ ನಿಮಗೆ ಅಪರಿಚಿತರು ಪರಿಚಯ ಆಗಿರ್ತಾರೆ ಆ್ಯಂಡ್ ಸಡನ್ನಾಗಿ ಅವ್ರು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ, ಗಿಫ್ಟ್ ತೊಗೊಂಡು ಬರ್ತಾರೆ ಆ್ಯಂಡ್ ಹುಷಾರಾಗಿರಿ. ಓಕೆ, ಸೊ ಮೇ ಬಿ ಅವ್ರು ಯಾರು ಬಂದರೆ, ಇಲ್ಲ ಆ್ಯಂಡ್ ನಿಮಗೆ ಗಿಫ್ಟ್ಸ್ ತೊಗೊಂಡು ಬರ್ತಾರೆ ಆ್ಯಂಡ್ ನಿಮ್ಮ ಹತ್ರ ಏನೋ ಒಂದು ಫೇವರ್ ಕೇಳಕ್ಕೆ ಬರ್ತಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ನೀವು ಹುಷಾರಾಗಿರಬೇಕು. ಸೊ ನೀವು ಅಲ್ಲಿ ಹುಷಾರಾಗಿಬಿಟ್ರಿ ಅಂದರೆ ನೀವು ನಿಮ್ಮನ್ನು ಆಗಲಿ, ನಿಮ್ಮ ಲೈಫ್ನ ವಿಕ್ಟ್ರಿ ದಾರಿಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಯಾರೂ ಸಹ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೀವು ತುಂಬ ವಿಜಿಲೆಂಟ್ ಆಗಿರಬೇಕಾಗತ್ತೆ. 1ರಿಂದ 15ನೇ ತಾರೀಕು ನಿಮ್ಮ ಲೈಫಲ್ಲಿ ಯಾರೇ ಬರಲಿ, ಅದು ಎಕ್ಸ್ ಇರ್ಬೋದು, ಇಲ್ಲ ಯಾರೇ ಇರ್ಬೋದು, ಆ್ಯಂಡ್ ಅವರು ನಿಮ್ಮ ಹತ್ರ ಗಿಫ್ಟ್ ತೊಗೊಂಡು ಬಂದು ಏನೋ ಒಂದು ಫೇವರ್ ಕೇಳಕ್ಕೆ ಬಂದರು, ಇಲ್ಲ ಏನೋ ಒಂದು ನಿಮ್ಮಿಂದ ಕೆಲಸ ಆಗಬೇಕು, ಇಲ್ಲ ಏನೋ ಒಂದು ಡಾಕ್ಯುಮೆಂಟ್ಸ್ ಕೇಳೋದಾಗಲಿ, ಹೆಲ್ಪ್ ಮಾಡೋಕ್ಕೆ ಕೇಳೋಕ್ಕೆ ಬಂದರೆ ಹುಷಾರಾಗಿರಿ. ಆ್ಯಂಡ್ ನಿಮ್ಮ ಮಕ್ಕಳು ಸಡನ್ನಾಗಿ ಏನೋ ಒಂದು ಗಿಫ್ಟ್ ತಂದು ಕೊಟ್ಟರು ಆ್ಯಂಡ್ ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಎಲ್ಲವೂ ಸಹ ಪ್ರಶ್ನಿಸಿ. ಬಿಕಾಸ್ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆಯಲ್ಲ, ಏನೋ ಮಿಸ್ಸಿಂಗ್ ಇರುತ್ತೆ ಅಂತ, ಅದು ಕರೆಕ್ಟಾಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಇರೋದನ್ನು ನೀವು ಖಂಡಿತ ಅದನ್ನು ಓವರ್ಲುಕ್ ಮಾಡಬೇಡಿ. ಸೊ ಅದನ್ನು ನೀವು ಅದನ್ನು ಕರೆಕ್ಟಾಗಿ ನೀವು ನೋಡಿಕೊಂಡ್ರಿ ಅಂದರೆ ನಿಮಗೆ ಖಂಡಿತ ಜಯ ಇದೆ. ಓಕೆ, ಸೊ ಮೈಟ್ ಬಿ ನಿಮ್ಮ ಡಾಕ್ಯುಮೆಂಟ್ಸ್ ಆಗಲಿ ಏನೋ ಒಂದು ಕೇಳಕ್ಕೆ ಬರ್ಬೋದು ಆ್ಯಂಡ್ ನಿಮಗೆ ನಿಮ್ಮ ಉದಾಹರಣೆ ಹೇಳ್ತೀನಿ, ಮೈಟ್ ಬಿ ಏನೋ ಒಂದು ಜಗಳ ನಡೀತಾ ಇರುತ್ತೆ ಒಂದು ಪ್ರಾಪರ್ಟಿ ವಿಷಯವಾಗಿ ಆ್ಯಂಡ್ ಸಡನ್ನಾಗಿ ಆ ಪರ್ಸನ್ ಇಷ್ಟು ದಿನ ಜಗಳ ಆಡ್ತಾ ಇರೋರು ಬರ್ತಾರೆ ಆ್ಯಂಡ್ ನೈಸಾಗಿ ಮಾತಾಡ್ತಾರೆ, ಹೂ ಕೊಡ್ತಾರೆ, ಹಣ್ಣು ಕೊಡ್ತಾರೆ ಆ್ಯಂಡ್ ಮಾತಲ್ಲೇ ನಾವು ಹಾಗಿರೋಣ ಹೀಗಿರೋಣ ಅಂತ ಹೇಳ್ತಾರೆ ಆ್ಯಂಡ್ ಮೆತ್ತಿಗೆ ನಿಮಗೆ ನಿಮ್ಮ ಪ್ರಾಪರ್ಟಿ ಬಗ್ಗೆ ಎಲ್ಲ ಕೇಳೋಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ನೀವು ಅಲರ್ಟ್ ಆಗಿರಬೇಕಾಗತ್ತೆ. ಸೊ ಆ ವಿಷಯನ ನೀವು ಯಾವ ಸಿಚುವೇಶನಿಗೆ ತೊಗೊತೀರಾ ಅನ್ನೋದು ನಿಮ್ಮ ಬುದ್ಧಿವಂತಿಕೆ ಮೇಲೆ ಬಿಟ್ಟಿರೋ ವಿಷಯ. ಓಕೆ, ಸೊ ಹುಷಾರಾಗಿರಿ ಆ್ಯಂಡ್ ಡಿಸಿಷನ್ಸ್ನ ವೈಸಾಗಿ ತೊಗೊಳ್ಳಿ. ನೀವು ಎಷ್ಟು ವೈಸಾಗಿ ನೀವು ಡಿಸಿಷನ್ಸ್ನ ತೊಗೊತೀರಲ್ಲ ಅಷ್ಟೇ ನಿಮಗೆ ಅದು ಒಳ್ಳೆಯದಾಗತ್ತೆ. ಸೊ ಪೇಜ್ ಆಫ್ ಕಪ್ಸ್, ದ ವರ್ಲ್ಡ್ ಕಾರ್ಡ್, ಕೆಲವೊಂದು ಬದಲಾವಣೆಗಳಾಗ್ತಾ ಇದೆ. ಓಕೆ, ಸೊ ಮೈಟ್ ಬಿ ನೀವು ಡೀಲ್ ಮಾಡೋ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಆಗಿದ್ದಾರೆ ಆ್ಯಂಡ್ ನೀವು ಎಮೋಷ್ನಲ್ ಆಗಿದ್ದೀರಾ. ಸೊ ನೀವು ಸಹ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು. ಬಿಕಾಸ್ ನೀವು ಇಂಡಿಪೆಂಡೆಂಟ್ ಆಗಬೇಕು, ನೀವು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಡಿಸಿಷನ್ಸ್ನ ನೀವು ಪ್ರಾಕ್ಟಿಕಲಾಗಿ ತೊಗೋಬೇಕಾಗುತ್ತೆ ಆ್ಯಂಡ್ ನಾಟ್ ಎಮೋಷ್ನಲ್ ಬೇಸಿಸ್. ಸೊ ನೀವು ಯಾವಾಗ ತೊಗೊತೀರಲ್ಲ ಅದು ವರ್ಕ್ ಏರಿಯಾ, ಎಮೋಷ್ನಲ್ ಏರಿಯಾ, ಪರ್ಸ್ನಲ್ ಏರಿಯಾ, ನಿಮ್ಮ ಯಾವ ಸಿಚುವೇಶನ್ ಇದ್ರೂ ಇದು ವಾರ್ನಿಂಗೇ. ಓಕೆ, ಸೊ ಬಿಗ್ ವಾರ್ನಿಂಗ್. ಸೊ ಹುಷಾರಾಗಿರಿ ಆ್ಯಂಡ್ ವಿಜಿಲೆಂಟ್ ಆಗಿರಿ ಆ್ಯಂಡ್ ಯಾವುದೇ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರೂ ಸಹ ಅದನ್ನು ಪ್ರಶ್ನಿಸಿ, ಕ್ವೆಶ್ಚನ್ ಮಾಡಿ. ಓಕೆ, ಸೊ ನೀವು ಇಷ್ಟು ದಿನ ಆದಮೇಲೆ ಯಾಕೆ ಬಂದ್ರಿ, ಈಗ ಯಾಕೆ ಬಂದಿದ್ದೀರಾ, ಏನು ಬೇಕಾಗಿತ್ತು, ಸೊ ಇದನ್ನೆಲ್ಲ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಬಿಕಾಸ್ ಮೂನ್ ಸಮ್ಟೈಮ್ಸ್ ಹಿಡನ್ ಹೇಳುತ್ತೆ, ಹಿಡನ್ ಅಜೆಂಡಾಸ್ ಹೇಳುತ್ತೆ. ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿರಲ್ಲ ಆ್ಯಂಡ್ ಗೊತ್ತಾಗೋಷ್ಟ್ರೊಳಗೆ ಏನೇನೋ ಆಗಿರುತ್ತೆ. ಸೊ ಹುಷಾರಾಗಿರಿ. ಪೈಲ್ ನಂಬರ್ 2. ಓಕೆ,
ಸೊ ಮತ್ತೆ ನೋಡೋಣ ಮತ್ತೆ ಯಾವ ರೀತಿಯ ವಿಷಯಗಳು ಬರ್ತಾ ಇದೆ. ಫೈಲ್ ನಂಬರ್ 2 ಯಾರು ರೋಸ್ ಕ್ವಾರ್ಟ್ಸ್ ಚಾಯ್ಸ್ ಮಾಡಿದ್ರು, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ ಕೊಡಿ. ಇಂಟೆನ್ಸಿಟಿ, ಸ್ಲೋಯಿಂಗ್ ಡೌನ್, ಪಾಸ್ಟ್ ಲೈಫ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಇಷ್ಟು ದಿನ ನೀವು ಕಷ್ಟಪಟ್ಟಿರ್ಬೋದು, ಏನೇ ಪಟ್ಟಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಕೆಟ್ಟ ಸಿಚುವೇಶನ್ ಇರ್ಬೋದು, ಬಟ್ ನೀವು ತುಂಬ ಫಾಸ್ಟಾಗಿ ಎಲ್ಲವೂ ಬದಲಾಗಲಿ ಅಂತ ಕೇಳ್ತಾ ಇದ್ದೀರಾ. ಬೇಡ, ಸ್ಲೋ ಆಗಿ ಹೋಗಿ, ಆರಾಮಾಗಿ ಹೋಗಿ. ನಿಮ್ಮ ವಿಧಿಯಲ್ಲಿ, ನಿಮ್ಮ ಒಂದು ಲೈಫಲ್ಲಿ ಬಿಕಾಸ್ 26 ಸಮ್ಡ್ ಅಪ್ ಟು 8 ಆ್ಯಂಡ್ 8 ಇಸ್ ಕರ್ಮ ಕಾರ್ಡ್. ಸೊ ನೀವು ಯಾವ ರೀತಿಯ ಒಂದು ಲೈಫನ್ನು ನೀವು ಬೇಡ್ಕೊತಾ ಇದ್ದೀರಾ, ಫಾಸ್ಟಾಗಿ ಆಗಲಿ, ಇಲ್ಲ ಫಾಸ್ಟಾಗಿ ಏನೋ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಬಿಸ್ನೆಸ್ ಶುರು ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಸೊ ಏನೋ ಒಂದು ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಅದನ್ನು ಸ್ಲೋ ಡೌನ್ ಮಾಡಿ ಆ್ಯಂಡ್ ವೆಯ್ಟ್ ಮಾಡಿ. ಆ ಟೈಮ್ ಬರುತ್ತೆ, ವೆಯ್ಟ್ ಮಾಡಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಅದು ಯಾವುದೇ ರೀತಿಯಲ್ಲಿರಲಿ, ಯಾವುದೇ ಕಾರಣಕ್ಕೂ ನೀವು ತುಂಬ ಬೇಗ ಡಿಸಿಷನ್ಸ್ನ ಮಾಡಬೇಡಿ. ಬಿಕಾಸ್ ಎಲ್ಲಿ ನೀವು ಬೇಗ ಹೋಗ್ತಿರಲ್ಲ, ಅಲ್ಲಿ ಬೇಗ ಎಲ್ಲನೂ ಮುಗ್ದು ಹೋಗುತ್ತೆ, ಆಯಿತಾ? ಸೊ ಹುಷಾರಾಗಿರಿ. ಓಕೆ, ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜಸ್ ಇದೆ. ಫೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಅವರ ಒಂದು ಮೆಸೇಜಸ್ನ ಕೊಡಿ. ಓಕೆ, ಸೊ ಏಸ್ ಆಫ್ ಏರಿಯಲ್, ಸ್ಟ್ರೆಂತ್ ಕಾರ್ಡ್, 2 ಆಫ್ ಗ್ಯಾಬ್ರಿಯಲ್. ಓಕೆ, ಸೊ ಸ್ಟ್ರೆಂತ್ ಕಾರ್ಡ್ ಬೇಸಿಕಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಪವರಿಗೆ ನೀವು ಬನ್ನಿ, ಡಿಸಿಷನ್ಸ್ನ ತಗೊಳ್ಳಿ. ಬಿಕಾಸ್ ಇಲ್ಲಿ ಏನೋ ಒಂದು ಡಿಸಿಷನ್ಸ್ನ ನೀವು ಮಾಡೋಕ್ಕೆ ಆಗ್ತಾ ಇಲ್ಲ. ಮೈಟ್ ಬಿ ನಿಮ್ಮ ತಾಯಿ ಅದರಲ್ಲಿ ಹೆಲ್ಪ್ ಮಾಡ್ಬೋದು, ಆ್ಯಂಡ್ ನಿಮ್ಮ ಇನ್ಸೈಟ್ ಏನಿದೆ, ನಿಮ್ಮ ಇಂಟ್ಯೂಷನ್ ಏನಿದೆ ನಿಮಗೆ ಹೆಲ್ಪ್ ಮಾಡ್ಬೋದು. ಬಿಕಾಸ್ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಸ್ಟ್ರೆಂತ್ ಕಾರ್ಡ್ ಈಸ್ ನಥಿಂಗ್ ಬಟ್ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಆ್ಯಂಡ್ ಫೈನಾನ್ಷಿಯಲಿ ನಿಮಗೆ ಗೇನ್ಸ್ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಎಷ್ಟು ಬೇಗ ನೀವು ಡಿಸಿಷನ್ಸ್ನ ಮಾಡ್ತೀರಾ ಅಷ್ಟೇ ಒಳ್ಳೆಯದು. ಆ್ಯಂಡ್ ಡಿಸಿಷನ್ಸ್ನ ನಿಮ್ಮ ಸ್ಟ್ರೆಂತಲ್ಲಿ ಮಾಡಿ, ಬೇರೆಯವರ ಒಂದು ವಿಷಯದಲ್ಲ, ನಿಮ್ಮ ಸ್ಟ್ರೆಂತ್ ಇಟ್ಕೊಂಡು ಡಿಸಿಷನ್ಸ್ನ ಮಾಡಿ. ಸೊ ಇಲ್ಲಿ ನಾನು ಹೇಳ್ದಂಗೆ ಇಂಟೆನ್ಸಿಟಿ ಕಾರ್ಡ್, ತುಂಬ ಫಾಸ್ಟಾಗಿ ಏನೋ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನಿಮ್ಮ ಸ್ಟ್ರೆಂತಿಗೆ ಬನ್ನಿ. ಆ್ಯಂಡ್ ಹಾರ್ಷಾಗಿ ಮಾತಾಡಬೇಡಿ, ಆರ್ಗ್ಯುಮೆಂಟ್ಸ್ ಮಾಡಬೇಡಿ, ಜಗಳ ಮಾಡಬೇಡಿ. ಯಾರೇನು ಆಫರ್ ಮಾಡಿದ್ರೂ ನೀವು ಸಮಾಧಾನವಾಗಿ ಇದ್ದು ಡಿಸಿಷನ್ಸ್ನ ತಗೊಳ್ಳಿ. ಹರಿಬರಿಯಲ್ಲಿ ಡಿಸಿಷನ್ಸ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಬೇಸಿಕಲಿ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಯಾರೇ ನಿಮ್ಮ ಹತ್ರ ಒಳ್ಳೊಳ್ಳೆ ಆಫರ್ಸ್ ಇರ್ಬೋದು, ಆ್ಯಂಡ್ ಆ ಆಫರ್ ನೀವು ರಿಜೆಕ್ಟ್ ಮಾಡೋಕ್ಕಾಗ್ದಲೇ ಇರ್ಬೋದು. ಅಂಥ ಆಫರ್ನೂ ಸಹ ನೀವು, ಹೌದಾ ಆಯಿತು ನೀವು ಈ ಆಫರ್ ನನಗೆ ಕೊಡ್ತಾ ಇದ್ದೀರಲ್ಲ, ಖಂಡಿತ ನನಗೆ ಖುಷಿ ಇದೆ, ಆದರೆ ಸರ್ ಮೇಡಮ್ ಪ್ಲೀಸ್ ನನಗೆ 11 ದಿವಸ ಇಲ್ಲ 21 ದಿವಸ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ನಿಮಗೆ ಡಿಸಿಷನ್ಸ್ನ ಹೇಳ್ತೀನಿ. ಬಿಕಾಸ್ ರೈಟ್ ಡಿಸಿಷನ್ ಮಾಡೋದು ತುಂಬ ಹರಿಬರಿಯಲ್ಲಿ ಅಲ್ಲ. ಸೊ ನಿಮ್ಮದೇ ಆದ ಟೈಮ್ ತೊಗೊಳ್ಳಿ, ನಿಮ್ಮದೇ ಆದ ಯೋಚನೆ ತೊಗೊಳ್ಳಿ, ನಿಮ್ಮದೇ ಆದ ಒಂದು ಪ್ಲ್ಯಾನ್ನ ತೊಗೊಂಡು ನೀವು ಡಿಸಿಷನ್ಸ್ನ ಮಾಡಬೇಕಾಗುತ್ತೆ. ಬಿಕಾಸ್ ಆ ಡಿಸಿಷನ್ ನಮ್ಮ ಆಮೇಲೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ತಪ್ಪು ಡಿಸಿಷನ್ಸ್ನ ತೊಗೊಂಡ್ರಿ ಅಂದರೆ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಹುಷಾರಾಗಿ ಡಿಸಿಷನ್ಸ್ನ ಮಾಡಿ. ಓಕೆ, ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಫೈಲ್ ನಂಬರ್ 3 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನಾವು ಫಸ್ಟ್ ಪ್ರಥಮ ಪೂಜಿತ ಗಣಪನ ಮೆಸೇಜಸ್ನ ನೋಡೋಣ. ಅವರು ಯಾವ ರೀತಿ ನಿಮ್ಮನ್ನು ಮಾರ್ಗದರ್ಶನೆಯನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಜನವರಿ 1ರಿಂದ 15ನೇ ತಾರೀಕು ಈ ಒಂದು ಗೈಡೆನ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಏನು ಅಚೀವ್ ಮಾಡಬೇಕಂತಿದ್ದೀರಾ, ಇಲ್ಲ ಯಾವ ತಾಪತ್ರಯಗಳು ಬೇಗನೆ ಮಂಜನಾಗಿ ಕರ್ಗೋಗುತ್ತೋ, ಸೊ ಅದು ಗೊತ್ತಿಲ್ಲ. ಆ್ಯಂಡ್ ತುಂಬ ಫಾಸ್ಟಾಗಿ ಆ ಗೈಡೆನ್ಸ್ನ ನೀವು ಫಾಲೋ ಮಾಡಿದ್ರೆ ಏನೇ ಕಷ್ಟ ಇದ್ರೂ ಅದು ತುಂಬ ಬೇಗ ಸಾಲ್ವ್ ಆಗ್ಬೋದು. ಆ್ಯಂಡ್ ಮೈಟ್ ಬಿ ಸಮ್ಟೈಮ್ಸ್ ನಮಗೇನಾಗುತ್ತೆ ಅಂದರೆ ಎಲ್ಲನೂ ಹೇಳ್ಕೊತೀವಿ, ಆದರೆ ಕೆಲವೊಂದು ವಿಷಯಗಳನ್ನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೈಟ್ ಬಿ ಆ ಒಂದು ವಿಷಯಕ್ಕೆ ಈ ಒಂದು ಗೈಡೆನ್ಸ್ ಉತ್ತರ ಆಗಿರ್ಬೋದು. ಫೈಲ್ ನಂಬರ್ 3 ಬಿಕಾಸ್ ನನಗೆ ಇಲ್ಲಿ ತುಂಬ ಎಮೋಷನ್ಸ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಮೈಟ್ ಬಿ ನೀವು ಎಮೋಷ್ನಲಿ ತುಂಬ ನೋವಲ್ಲಿದ್ದೀರಾ. ಸೊ ಅದು ಯಾರಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್
ಈ ಒಂದು ಗೈಡೆನ್ಸ್ ನಿಮಗೆ ಸರಿ ಅನಿಸಿದ್ರೆ ಖಂಡಿತ ತಗೊಳ್ಳಿ. ಓಕೆ, ಸ್ಪ್ಲೆಂಡರ್. ಓಕೆ, ಸೊ ಸ್ಪ್ಲೆಂಡರ್ ಕಾರ್ಡ್ ನೀವು ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಸಿ, ಬಟರ್ಫ್ಲೈ ಇದೆ. ಓಕೆ, ಆ್ಯಂಡ್ ಎಲ್ಲ ಕಡೆ ಬಟರ್ಫ್ಲೈ ಇದೆ. ಆ್ಯಂಡ್ ಗಣೇಶನ ನೀವು ನೋಡಿದ್ರೆ ಎಷ್ಟು ಶಾಂತವಾಗಿದ್ದಾರೆ ಆ್ಯಂಡ್ ನೇಚರ್ನ ಎಷ್ಟು ಚೆನ್ನಾಗಿ ಆನಂದಿಸ್ತಾ ಇದ್ದಾರೆ. ಹೂ ಅರಳಿದೆ ಆ್ಯಂಡ್ ಅದನ್ನೆಲ್ಲನೂ ಅವ್ರು ಗಮನಿಸ್ತಾ ಇದ್ದಾರೆ ಆ್ಯಂಡ್ ಅವ್ರದ್ದೇ ಲೋಕದಲ್ಲಿದ್ದಾರೆ ಆ್ಯಂಡ್ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಬ್ರಹ್ಮ ಏನೇನು ಸೃಷ್ಟಿ ಮಾಡಿದಾನೋ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾನೆ. ಅಂದರೆ ಗಣಪ ನವಿಲ್ ಗರಿ ಇದೆ. ಓಕೆ, ಸೊ ವಿಸ್ಡಮ್ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಮ್ಯಾರೇಜಸ್ ಆಗ್ಬೋದು ಕೆಲವರಿಗೆ ಇಲ್ಲಿ, ಆ್ಯಂಡ್ ಮೈಟ್ ಬಿ ಮ್ಯಾರೇಜ್ ಬಗ್ಗೆ ನಿಮಗೆ ಭಯ ಇರ್ಬೋದು. ಓಕೆ, ಬಟ್ ಎಲ್ಲನೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಪ್ರಕೃತಿಯಲ್ಲಿ ನಾವು ನೋಡೋಕ್ಕೆ ಹೋದರೆ ಎಲ್ಲವೂ ಸಹ ಆ ಬ್ರಹ್ಮನ ಒಂದು ಕ್ರಿಯೇಷನ್ ಆಗಿರುತ್ತೆ ಆ್ಯಂಡ್ ಎಲ್ಲನೂ ನಾವು ಅದನ್ನು ನಾವು ಆರಾಧಿಸಬೇಕು, ಪ್ರೀತಿಸಬೇಕು ಆ್ಯಂಡ್ ಸ್ವೀಕಾರ ಮಾಡಬೇಕು. ಸೊ ಪ್ರತಿಯೊಬ್ಬರು ಹೇಗಿದ್ದಾರೋ ಅವರನ್ನು ನಾವು ಅದೇ ರೀತಿ ಸ್ವೀಕಾರ ಮಾಡಬೇಕಾಗತ್ತೆ. ಆ್ಯಂಡ್ ಒಬ್ಬರನ್ನ ನಾವು ಪ್ರೀತಿಯಿಂದ ಇನ್ನೊಬ್ಬರನ್ನ ನಾವು ಯಾವ ರೀತಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕೋ ಆ ರೀತಿ ನಾವು ಹ್ಯಾಂಡಲ್ ಮಾಡ್ತೀವಿ. ಸೊ ನಿಮ್ಮ ಲೈಫಲ್ಲಿ ನೀವು ಏನು ಕಳ್ಕೊಂಡಿದ್ದೀರಾ ಅಂದರೆ ಅಪ್ರಿಷಿಯೇಟ್ ಮಾಡೋದನ್ನು. ಸೊ ನಿಮ್ಮ ಲೈಫಲ್ಲಿ ಏನಿದೆಯಲ್ಲ, ಸೊ ಅದು ಮೇನಾಗಿ ಅದನ್ನು ಅಪ್ರಿಷಿಯೇಟ್ ಮಾಡಿ, ಬಿಕಾಸ್ ಅದೇ ಸಾಕು ನಿಮಗೆ. ಸೊ ಒಂದನ್ನು ನೀವು ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲವೂ ಸಹ ಒಳ್ಳೇದು ಅನಿಸ್ತಾ ಹೋಗುತ್ತೆ. ಎಲ್ಲವೂ ಸಹ ಎಲ್ಲರೂ ಒಳ್ಳೆಯವರು, ಎಲ್ಲರೂ ನನ್ನ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ನನ್ನನ್ನು ಆಸೆ ಮಾಡ್ತಾ ಇದ್ದಾರೆ. ಸೊ ನೀವು ಅಂದ್ಕೊಂಡಂಗೆ ಆ ರೀತಿ ಅದು ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ಈ ಹಿಂದೆ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದರೆ ಇಲ್ಲ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ ಸೊ ಅದನ್ನು ನಿಲ್ಲಿಸಬೇಕಾಗತ್ತೆ. ಬಿಕಾಸ್ ಆ ದೇವರು ಪ್ರಕೃತಿನ ಮಾಡಿದ್ದಾನೆ ಅಂದರೆ ಆ ಪ್ರಕೃತಿನ ನೀವು ನಿಂದಿಸಿದ್ರೆ ನಿಮಗೇನಾಗತ್ತೆ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗ್ತಾ ಇಲ್ಲ. ನೀವು ಸಹ ಏನು ಮಾಡ್ತೀರಾ ಅಂದರೆ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ನೀವು ಯಾವಾಗ ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಮಾತಾಡ್ತೀರಲ್ಲ ಆವಾಗ ಅಲ್ಲೇ ನೀವು ನಿಮ್ಮ ಲೈಫಲ್ಲಿ ಅದರ 10 ಪಟ್ಟಷ್ಟು ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಖಂಡಿತ ಬೆನ್ನ ಹಿಂದೆ ಗಾಸಿಪ್ ಮಾಡೋದಾಗಲಿ ಇಲ್ಲ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆನೇ ನೀವು ಮಾತಾಡ್ಕೊಳ್ಳೋದಾಗಲಿ ಆ್ಯಂಡ್ ಏನೋ ಒಂದು ನೀವು ಮಾಡ್ತಾ ಇದ್ದೀರಾ ಅದು ಸರಿ ಇಲ್ಲ ಅಂತ ನಿಮಗೆ ಗೊತ್ತಿದ್ರೂ ಸಹ ನೀವು ಅದನ್ನು ಮಾಡ್ತಾ ಇದ್ದರೆ ಖಂಡಿತ ಈ ಕೂಡಲೇ ನಿಲ್ಲಿಸಿ ಆ್ಯಂಡ್ ಅದನ್ನು ಜಾಸ್ತಿ ಆಗಕ್ಕೆ ಬಿಡಬೇಡಿ. ಅದನ್ನು ಅಲ್ಲೇ ಕಟ್ ಮಾಡಿ. ಓಕೆ, ಸೊ ಮೈಟ್ ಬಿ ನೀವು ಹಾರ್ಷಾಗಿ ಮಾತಾಡ್ತಾ ಇರ್ಬೋದು ಇಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇಲ್ದಲೇ ಇರ್ಬೋದು. ಸೊ ಏನೋ ಒಂದಿದೆ ಅದನ್ನು ನೀವು ಖಂಡಿತ ಈ ಕೂಡಲೇ ನಿಲ್ಲಿಸಬೇಕು ಆ್ಯಂಡ್ ಲೈಫಲ್ಲಿ ಏನಿದೆಯಲ್ಲ ಅದರಲ್ಲಿ ನೀವು ಖುಷಿ ಪಡಬೇಕಾಗತ್ತೆ. ಓಕೆ, ಸೊ ನೋಡೋಣ ಸ್ಪಿರಿಟ್ ಗೈಡ್ ಮೆಸೇಜಸ್ ಏನಿದೆ 1 ರಿಂದ 15. ಸೊ ಮೈಟ್ ಬಿ ನೀವು 4 ಬಾರ್ನ್ ಇರ್ಬೋದು, 6 ಬಾರ್ನ್ ಇರ್ಬೋದು, ಇಲ್ಲ 4 and 6 ನಿಮ್ಮ ಬರ್ತ್ ಮಂತ್ ಬರ್ತ್ ಡೇಟ್ ಇರ್ಬೋದು, 10 ಇರ್ಬೋದು, 1 ಇರ್ಬೋದು. ಓಕೆ, ಸೊ 28 ಇರ್ಬೋದು. ಸೊ ಇದೆಲ್ಲ ನಿಮ್ಮ ನಂಬರ್ಸ್ ಇರ್ಬೋದು. ಮೈಟ್ ಬಿ ಅದು ನಿಮಗೆ ಲಕ್ಕಿ ನಂಬರ್ಸು ಇರ್ಬೋದು ಇಲ್ಲ ನಿಮ್ಮ ಲೈಫ್ ಪಾತ್ ನಂಬರ್ ಇರ್ಬೋದು. ಓಕೆ, ಸಿರಿನಿಟಿ. ಸೊ ತುಂಬ ಇಂಪಾರ್ಟೆಂಟ್ ರಿಲೇಷನ್ಶಿಪ್ಪು ಲೈಫಲ್ಲಿ ಏನಿರುತ್ತೆ ಅಂದರೆ ನಮ್ಮ ತಂದೆ ತಾಯಿ, ಅದಾದಮೇಲೆ ನಮ್ಮ ಜೊತೆ ಜರ್ನಿ. ಓಕೆ, ಸೊ ನಮ್ಮನ್ನು ನಾವು ಎಷ್ಟು ಬೇಗ ಅರಿತುಕೊಳ್ತೀವೋ ಅಷ್ಟು ಬೇಗ ನಮ್ಮಲ್ಲಿರೋ ಪವರ್ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಯಾವುದೇ ಒಂದು ನೆಗೆಟಿವ್ ಫೀಲಿಂಗ್ಸ್ ಆಗಲಿ ಎಮೋಷನ್ಸ್ ಆಗಲಿ ಅದನ್ನು ನಾವು ಬಿಟ್ಟು ಹಾಕ್ತೀವಿ. ಏನಕ್ಕೆ ಅಂದರೆ ನಾವು ಚೆನ್ನಾಗಿರಬೇಕು ಅದಕ್ಕೆ. ಸೊ ಅಗೇನ್ ಸೇಮ್ ಥಿಂಗ್. ಓಕೆ, ಸೊ ಕಾರ್ಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಒಳ್ಳೆಯದನ್ನು ಹೊರಗೆ ಹಾಕಿದ್ರೆ ನಿಮಗೆ ಒಳ್ಳೆಯದೇ ಸಿಗುತ್ತೆ, ನೀವು ಕೆಟ್ಟದನ್ನು ಹೊರಗೆ ಹಾಕಿದ್ರೆ ನಿಮಗೆ ಕೆಟ್ಟದನ್ನೇ ಸಿಗುತ್ತೆ. ಸೊ ನಿಮ್ಮ ಫೀಲಿಂಗ್ಸ್ ಬಗ್ಗೆ ನಿಮಗೆ ಎಚ್ಚರವಿರಲಿ. ಓಕೆ, ಸೊ ಜನವರಿ 1 ರಿಂದ 15ನೇ ತಾರೀಕು ತನಕ ನೀವು ತುಂಬ ಎಚ್ಚರವಾಗಿ ಇರಬೇಕಾಗತ್ತೆ ನಿಮ್ಮ ಫೀಲಿಂಗ್ಸ್ ಬಗ್ಗೆ. ಓಕೆ, ಅದು ಬೇರೆಯವ್ರಿಗೋಸ್ಕರ ಆಗಿರ್ಬೋದು, ನಿಮಗೋಸ್ಕರ ಆಗಿರ್ಬೋದು. ಸೊ ಆ ಕೆಟ್ಟ ಫೀಲಿಂಗ್ಸ್ನ ನೀವು ದಯವಿಟ್ಟು ಈ ಹಿಂದೆ ಏನಾಗಿತ್ತೋ ಅದನ್ನು ಈ ಹಿಂದೆನೇ ಬಿಟ್ಬಿಡಿ ಆ್ಯಂಡ್ ಒಳ್ಳೆ ರೀತಿಯಲ್ಲಿ ನಿಮ್ಮ ಫೀಲಿಂಗ್ಸ್ನ ಹೊರಗೆ ಹಾಕೋಕ್ಕೆ ನೋಡಿ. ಓಕೆ,
ಸೊ ನಿಮ್ಮ ಫೀಲಿಂಗ್ಸ್ ಮೇಲೆ ನೀವು ಕೆಲಸ ಮಾಡಿ. ಸಿಂಕ್ರಿನಿಸಿಟಿ, ಸಿರಿನಿಟಿ ಆ್ಯಂಡ್ ಸಿಂಕ್ರಿನಿಸಿಟಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಕೆಲವೊಂದು ಸಿಂಕ್ರಿನಿಸಿಟೀಸ್ ಬರ್ತಾ ಇದೆ ಆ್ಯಂಡ್ ಸೈನ್ಸ್ ಬರ್ತಾ ಇದೆ ಆ್ಯಂಡ್ ಅದು ಸ್ಪಿರಿಟ್ ಕಳಿಸ್ತಾ ಇದ್ದಾರೆ, ಅಂದರೆ ದೇವ್ರು ಕಳಿಸ್ತಾ ಇದ್ದಾರೆ. ಕೋಇನ್ಸಿಡೆನ್ಸ್ ಆಗುತ್ತೆ ಅಂತೀವಲ್ಲ, ಸೊ ಅಚಾನಕ್ಕಾಗಿ ಏನೋ ಯಾರನ್ನೂ ನೀವು ನೆನೆಸ್ತಾ ಇರ್ತೀರಾ, ಡೋರ್ ಬೆಲ್ ಆಗುತ್ತೆ ಆ್ಯಂಡ್ ಸಡನ್ನಾಗಿ ಅವರೇ ಇರ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಸಿಂಕ್ರನಿಸಿಟಿ. ಸೊ ಅದು ಸಿಂಕ್ರನೈಸ್ ಆಗುತ್ತೆ ಅಂತ. ಸೊ ನಿಮ್ಮ ಲೈಫಲ್ಲಿ ಈ ರೀತಿ ಆಗ್ತಿದ್ರೆ ಖಂಡಿತ ನಿಮ್ಮನ್ನು ನೀವು ಬದಲಾಯಿಸ್ಕೊತಾ ಇದ್ದೀರಾ, ನಿಮ್ಮನ್ನು ನೀವು ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊತಾ ಇದ್ದೀರಾ ಅನ್ನೋದು ಒಂದು ಸೈನ್ ಆಗಿರುತ್ತೆ. ಆ್ಯಂಡ್ ಈ ಸಿಂಕ್ರಿನಿಸಿಟೀಸ್ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ, ಪಾಸಿಟಿವಿಟಿನ ತರುತ್ತೆ ಆ್ಯಂಡ್ ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಲೈಫಲ್ಲಿ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸೂಚನೆಗಳಿರುತ್ತೆ. ಓಕೆ, ಸೊ ಆ ಸೂಚನೆಗಳನ್ನು ನೀವು ಪರಿಗಣಿಸಿ ಆ್ಯಂಡ್ ಆ ಸೂಚನೆಗಳನ್ನು ಒಳ್ಳೆ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಲೈಫನ್ನು ಬದಲಾಯಿಸ್ಕೊತಾ ಹೋಗ್ರಿ. ಓಕೆ, the 12th house, this area of your life is that overwhelming you to yield a greater cause or power. ಸೊ ನಿಮಗೆ ಯಾವಾಗ ನೀವು ನಿಮ್ಮನ್ನು ಈ ಹಿಂದೆ ಏನಾಗಿದೆಯೋ ಬಿಟ್ಟಿದೆಯೋ ಅದರ ಬಗ್ಗೆ ನೀವು ಯೋಚನೆ ಮಾಡ್ಕೊತಾ ಇದ್ದರೆ, ಇಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಇಲ್ಲ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ, ಇಲ್ಲ ನಿಮ್ಮ ಸಿಚುವೇಶನ್ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ ಅದನ್ನು ನಿಲ್ಲಿಸಿ. ಬಿಕಾಸ್ ದೇವರು ನಿಮ್ಮ ಲೈಫಲ್ಲಿ ಏನೋ ಒಂದು ಪವರ್ಫುಲ್ ಚೇಂಜಸ್ನ ತರ್ತಾ ಇದ್ದಾರೆ. ಆ್ಯಂಡ್ ಆ ಪವರ್ಫುಲ್ ಚೇಂಜಸ್ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಖಂಡಿತ ಇದು ನನ್ನ ಲೈಫಲ್ಲಿ ಆಗ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಆ ಒಂದು ಚೇಂಜಸ್ ಇರುತ್ತೆ. ಆ್ಯಂಡ್ ಅದು ನಿಮಗೆ ಓವರ್ವೆಲ್ಮಿಂಗ್ ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಟ್ಕೊಳ್ಳೋಕ್ಕೂ ಆಗಲ್ಲ. ಆ ರೀತಿಯ ಒಂದು ಆಶ್ಚರ್ಯಜನಕವಾದ ಒಂದು ಘಟನೆಗಳಾಗತ್ತೆ. ಆ್ಯಂಡ್ ನಿಜವಾಗ್ಲೂ ನೀವು ಆವಾಗ ನಂಬ್ತೀರಾ ಒಂದು ಪಾಸಿಟಿವ್ ಇದೆ ಆ್ಯಂಡ್ ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನೋದು ನೀವು ಆವಾಗ ನಂಬ್ತೀರಾ. ಓಕೆ, ಸೊ ಆ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಯುವರ್ ಕಾನ್ಫಿಡೆನ್ಸ್, ಕರೇಜ್, ಸೆಲ್ಫ್ ಬಿಲೀಫ್ ಆ್ಯಂಡ್ ಲಕ್. ಸೊ ಜಾನ್ವರಿ 1ರಿಂದ 15ನೇ ತಾರೀಕು ತನಕ ನಿಮ್ಮ ಲೈಫಲ್ಲಿ ಬಹಳಷ್ಟು ಲಕ್ ಬರೋದಿದೆ ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದಿದೆ. ಆ್ಯಂಡ್ ಏನೇ ಒಂದು ರಿಸ್ಕ್ ತೊಗೊಳಕ್ಕೆ ನಿಮಗೆ ನಿಮ್ಮನ್ನು ನೀವು ಬಿಲೀವ್ ಮಾಡೋಕ್ಕೆ ಶುರು ಮಾಡ್ತೀರಾ ಆ್ಯಂಡ್ ಯಾವುದೇ ರಿಸ್ಕ್ ತೊಗೊಳಕ್ಕೆ ನೀವು ಹಿಂಜರಿಯೋದಿಲ್ಲ. ಓಕೆ, ಸೊ ಆಲ್ ದಿ ಬೆಸ್ಟ್. ಸೊ ನೆಕ್ಸ್ಟ್ ಕಾರ್ಡ್ ಜೆಮಿನೈ. ಸೊ ನಿಮ್ಮ ಕಮ್ಯುನಿಕೇಷನ್ ಬಿಹೇವಿಯರ್ ಇದೆಯಲ್ಲ ತುಂಬ ಚೆನ್ನಾಗಾಗುತ್ತೆ. ಕಮ್ಯುನಿಕೇಟಿವ್ ವಾಯ್ಸ್ ಇರುತ್ತೆ ನಿಮ್ಮದು ಆ್ಯಂಡ್ ತುಂಬ ವೈಸಾಗಿ ಮಾತಾಡ್ತೀರಾ ಆ್ಯಂಡ್ ಜಾಸ್ತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಮಾತಾಡ್ತೀರಾ. ಆ್ಯಂಡ್ ಈ ಹಿಂದೆ ನೀವು ಬುಕ್ಸ್ ಓದೋದಾಗಲಿ, ಇಲ್ಲ ನ್ಯೂಸ್ ಪೇಪರ್ ಓದೋದಾಗಲಿ, ಇಲ್ಲ ಏನೋ ಒಂದು ನಿಮ್ಮ ಲೈಫಲ್ಲಿ ಇಗ್ನೋರ್ ಮಾಡ್ತಾ ಇದ್ದರೆ ಖಂಡಿತ ನೀವು ಜಾನ್ವರಿ ತಿಂಗಳು ನಿಮಗೆ ಬುಕ್ಸ್ ಓದೋದು ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ಏನೋ ಒಂದು ವಿಷಯಗಳನ್ನು ಗ್ಯಾದರ್ ಮಾಡ್ಕೊಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ. ಓಕೆ, ಸೊ ಆ ರೀತಿಯಲ್ಲಿ ನಿಮ್ಮ ಎನರ್ಜಿನ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅದು ಪಾಸಿಬಲ್ಲು ಇದೆ ಯಾವಾಗ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ನೀವು ಚೆನ್ನಾಗಿ ಮಾಡ್ತೀರಾ ಆ್ಯಂಡ್ ನೀವು ಕೇಳ್ತೀರಾ ಯೂನಿವರ್ಸಿಗೆ ನನಗೆ ಈ ರೀತಿಯ ಒಂದು ಜೀವನ ಬೇಕು ಆ್ಯಂಡ್ ಈ ರೀತಿಯ ಒಂದು ಜೀವನ ಬೇಡ ಅನ್ನೋದನ್ನು. ಓಕೆ, ಸೊ ಅದನ್ನು ನೀವು ಡಿಸೈಡ್ ಮಾಡ್ತೀರಾ. ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ಪಾಯಿಂಟ್ ನಂಬರ್ 3, ಯಾರು ಅಮೆಥಿಸ್ಟ್ ಚಾಯ್ಸ್ ಮಾಡಿದ್ರು, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ ಕೊಡಿ. Okay, High Priestess card and 6 of Swords card. Yes. So, see, ನಾನು ಹೇಳಿದ್ನಲ್ಲ, ಈ ಹಿಂದೆ ಆಗಿರೋ ಗಾಸಿಪ್ ಆಗಲಿ, ನಿಮ್ಮ ಈಗೋ ಆಗಲಿ, ಏನೇ ಇರಲಿ, ಸೊ ಅದು ಏನು ನೆಗೆಟಿವ್ ಅನ್ನಿಸ್ತಾ ಇದೆ ನಿಮಗೆ, ಅದರಿಂದ ನೀವು ವಾಕ್ ಅವೇ ಮಾಡ್ತಾ ಇದ್ದೀರಾ. ಸೊ ಯಾವ ಸಿಚುವೇಶನ್ ನಿಮಗೆ ಇಷ್ಟ ಇಲ್ವೋ, ಯಾವ ಡಿಸಿಷನ್ಸಲ್ಲಿ ನೀವು ಇರೋದಕ್ಕೆ ಇಷ್ಟಪಡೋದಿಲ್ಲ, ಇಲ್ಲ ಯಾವ ಸರೌಂಡಿಂಗ್ಸಲ್ಲಿ ಇರೋದಕ್ಕೆ ನೀವು ಇಷ್ಟಪಡೋದಿಲ್ಲ, ಇಲ್ಲ ಯಾವ ರೀತಿಯ ಒಂದು ಆರ್ಗ್ಯುಮೆಂಟ್ಸ್ ಆಗಲಿ, ಕಾಂಪಿಟಿಷನ್ ಆಗಲಿ ನೀವು ಇರೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಯಾರು ನಿಮ್ಮ ಲೈಫಲ್ಲಿ ಸೀಕ್ರೆಟಿವ್ ಆಗಿ ಆಟಾಡ್ತಾ ಇದ್ದಾರೆ ಅವರಿಂದ ಅವ್ರು ಬರ್ತಾರೆ ಹೋಗ್ತಾರೆ ಆ್ಯಂಡ್ ಅವ್ರು ಕಂಪ್ಲೀಟಾಗಿ ನಿಮಗೆ ಏನೋ ಒಂದು ಸ್ಟ್ರಾಂಗ್ ಆಗಿ ಡಿಸಿಷನ್ಸ್ನ ಕೊಡೋದಿಲ್ಲ, ಇಲ್ಲ ಥರ್ಡ್ ಪಾರ್ಟಿಯಿಂದ ವಾಕ್ ಅವೇ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಲೈಫನ್ನ ನೀವು ಬದಲಾಯಿಸ್ಕೊತಾ ಇದ್ದೀರಾ. ಪಾಯಿಂಟ್ ನಂಬರ್ 3, ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಏನೋ ಒಂದು ಗೊತ್ತಾಗುತ್ತೆ ಆ್ಯಂಡ್ ಆ ಗೊತ್ತಾಗಿರೋ ಸೀಕ್ರೆಟ್ ಬೇಸಿಸ್ ಮೇಲೆ ಆಗಲಿ, ಆ ನಾಲೆಡ್ಜ್ ಬೇಸಿಸ್ ಮೇಲೆ ಆಗಲಿ ಅಲ್ಲಿಂದ ನೀವು ವಾಕ್ ಅವೇ ಆಗ್ತೀರಾ. ಬಿಕಾಸ್ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲಿ ನಾನು ಇದ್ದಿ ಪ್ರಯೋಜನ ಇಲ್ಲ ಅನ್ನೋದು. ಸೊ ನಾನು ವಾಕ್ ಅವೇ ಮಾಡಿದ್ರೆ ಮಾತ್ರ ನನಗೆ ಅಲ್ಲಿ ಮುಂದೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಓಕೆ,
ಯಾ ವಾಕ್ ಅವೇ. ಸೊ ನಾನು ವಾಕ್ ಅವೇ ಕಾರ್ಡ್ ಹೇಳಿದೆ ಆ್ಯಂಡ್ ಆ ಕಾರ್ಡ್ ಬಂತು. ಸೊ ಇಷ್ಟು ದಿನ ನೀವು ಅದನ್ನು ತಡೆದಿದ್ದೀರಾ. ಸೊ ಜಾನ್ವರಿ ತಿಂಗಳು ನೀವು ಅದನ್ನು ತಡೆಯೋದಿಲ್ಲ ಆ್ಯಂಡ್ ಡಿಸಿಷನ್ಸ್ನ ಮಾಡ್ತೀರಾ. ಸೊ ನೀವು ಅದನ್ನು ಎಷ್ಟು ಬೇಗ ಮಾಡ್ತೀರಾ ಅಲ್ಲಿಂದ ನೀವು ಅಷ್ಟೇ ಬೇಗ ಹೊರಗೆ ಬರ್ತೀರಾ. ಆ್ಯಂಡ್ ಮೈ ಬಿ ನೀವು ಕೆಲವೊಂದು ನಾಲೆಡ್ಜ್ ಬಗ್ಗೆ ನಿಮಗೆ ಜ್ಞಾನ ಇದೆ ಆ್ಯಂಡ್ ಅದನ್ನು ನೀವು ಹೊರ ಪ್ರಪಂಚಕ್ಕೆ ಹೇಳೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ಸಹ ನಿಮಗೆ ಸ್ಟಾರ್ ಕಾರ್ಡ್ ಓಕೆ. ಸೊ ನೀವು ಸ್ಟಾರ್ ಆಗೋರಿದ್ದೀರಾ. ಸೊ ಎಲ್ಲ ವಿಶಸ್ ಫುಲ್ಫಿಲ್ ಆಗೋದಿದೆ ನಿಮಗೆ. ಎಲ್ಲಿವರೆಗೂ ನೀವು ನಿಮ್ಮ ಈಗೋ ಆಗಲಿ, ಯಾವ ಸಿಚುವೇಶನ್ ನಿಮಗೆ ಸರಿ ಇಲ್ಲ ಅದನ್ನು ಬಿಟ್ಟು, ಇಲ್ಲ ಫ್ರೆಂಡ್ಶಿಪ್ ಸರಿ ಇಲ್ಲ ಅದನ್ನು ಬಿಟ್ಟು ನೀವು ಮುಂದೆ ಹೋಗ್ತಿರಲ್ಲ, ನಿಮಗೆ ಅಲ್ಲಿ ವಿಶಸ್ ಫುಲ್ಫಿಲ್ ಆಗೋ ಚಾನ್ಸಸ್ ಇದೆ. ಸೊ ಖಂಡಿತ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಪಾಯಿಂಟ್ ನಂಬರ್ 3. ಸೊ ಹುಷಾರಾಗಿ ಡಿಸಿಷನ್ಸ್ನ ಮಾಡಿ. ಓಕೆ. ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಇದೆ ನಿಮಗೆ. ಪಾಯಿಂಟ್ ನಂಬರ್ 3 ಯಾರು ಅಮೆಥಿಸ್ನ ಚಾಯ್ಸ್ ಮಾಡಿದರು, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. 1 ರಿಂದ 15. ಎಕ್ಸಾಷನ್. ಓಕೆ. ಅವೇರ್ನೆಸ್. ಸೊ ಅವೇರ್ನೆಸ್ ಆ್ಯಂಡ್ ಥಂಡರ್ ಬೋಲ್ಟ್. ಓಕೆ. ಸೊ ಈ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಸಡನ್ ರಿವಿಲೇಷನ್ ಆಗುತ್ತೆ, ಸಡನ್ನಾಗಿ ಏನೋ ಒಂದು ಚೇಂಜಸ್ ಆಗುತ್ತೆ. ನೀವು ಅದ್ರ ಬಗ್ಗೆ ಅವೇರ್ ಇದ್ದೀರಾ, ಇಲ್ಲದೇ ಇರ್ಬೋದು. ಬಟ್ ಇದ್ರೂ ಸಹ ನೀವು ಆ ಒಂದು ಸಿಚುವೇಷನಲ್ಲಿ ನೀವು ಡಿಸಿಷನ್ಸ್ನ ತೊಗೊಂಡಿಲ್ಲ ಅಂದರೆ ಯೂನಿವರ್ಸ್ ನಿಮಗೋಸ್ಕರ ಡಿಸಿಷನ್ಸ್ ತೊಗೊಳತ್ತೆ. ಆ್ಯಂಡ್ ಟವರ್ ಕಾರ್ಡ್ ಬಂದಿದೆ ಅಂದರೆ ಎಲ್ಲನೂ ಅಲ್ಲೋಲ ಕಲ್ಲೋಲ ಆಗೋ ಸಾಧ್ಯತೆಗಳಿದೆ. ನೀವೇನು ಅಂದ್ಕೊಂಡಿದ್ರಲ್ಲ ಇಷ್ಟು ದಿನ ಅದು ಅಲ್ದಲೇ ಇರ್ಬೋದು. ಆ್ಯಂಡ್ ಆ ಶಾಕಿಂಗ್ ನ್ಯೂಸ್ ಆಗಲಿ ಆ್ಯಂಡ್ ಕೆಲವೊಂದು ಸೀಕ್ರೆಟ್ಸ್ ಹೊರಗೆ ಬರೋದಾಗಲಿ ಅದು ನಿಮಗೆ ಸ್ವಾತಂತ್ರ್ಯಕ್ಕೆ ಒಂದು ದಾರಿ ಮಾಡಿಕೊಡತ್ತೆ. ಆ ಸ್ವಾತಂತ್ರ್ಯದ ದಾರಿನ ತಗೊಳ್ಳೋದು ಬಿಡೋದು ನಿಮ್ಮದಾಗಿರುತ್ತೆ. ಓಕೆ. ಸೊ ನಿಮ್ಮ ಡಿಸಿಷನ್ಸ್ ಆಗಿರುತ್ತೆ ಆ್ಯಂಡ್ ಕಂಪ್ಲೀಟಾಗಿ ನಿಮ್ಮ ಡಿಸಿಷನ್ಸ್ ಆಗಿರುತ್ತೆ. ಓಕೆ. ಸೊ ನೋಡೋಣ ಏಂಜಲ್ಸ್. ಓಕೆ. ಕಾರ್ಡ್ ಬಂದಿದೆ ಜಸ್ಟಿಸ್. ಎಸ್. ನಂಬರ್ 8 ಬಂದಿದೆ. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಪೈಲಲ್ಲೂ 8 ಇದೆ. ಸೊ ಕರ್ಮ ವರ್ಕ್ ಆಗ್ತಾ ಇದೆ. ಓಕೆ. ಸೊ ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಸೊ ಅದರೆಲ್ಲ ಫಲನೂ ನಾವು ಈ ಒಂದು ಜನ್ಮದಲ್ಲೇ ಅನುಭವಿಸ್ಬೇಕು. ಓಕೆ. ಸೊ ಜಸ್ಟಿಸ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ಯಾವುದೇ ಒಂದು ನ್ಯಾಯಬದ್ಧವಾಗಿ ಫೈಟ್ ಮಾಡಬೇಕಂದ್ರೆ ಖಂಡಿತ ಫೈಟ್ ಮಾಡಿ, ಅಲ್ಲಿ ನಿಮಗೆ ಜಯ ಇದೆ. ಬಿಕಾಸ್ ನಿಮಗೆ ಅನ್ಯಾಯ ಆಗ್ತಾ ಇದೆ ಆ್ಯಂಡ್ ಅದು ತಪ್ಪು, ಅವರೆಲ್ಲ ತಪ್ಪಾಗಿದ್ದಾರೆ ಆ್ಯಂಡ್ ನೀವು ಕರೆಕ್ಟಾಗಿದ್ದೀರಾ ಅಂದಮೇಲೆ ಖಂಡಿತ ನಿಮ್ಗಲ್ಲಿ ಜಯ ಇದೆ. ಆ್ಯಂಡ್ ಭಯ ಪಡಬೇಡಿ. ಸೊ ನೀವು ಆ ಒಂದು ಸಿಚುವೇಷನಿಂದ ವಾಕ್ ಅವೇ ಮಾಡ್ತೀರಾ, ಇಲ್ಲ ಆ ಸಿಚುವೇಷನ್ನ ನೀವು ಹ್ಯಾಂಡಲ್ ಮಾಡ್ತೀರಾ ಅಂದರೆ ಖಂಡಿತ ಮಾಡಿ. ಬಿಕಾಸ್ ನಿಮಗೆ ಅಲ್ಲಿ ಜಯ ಇದೆ. ಸೊ ಡಿಸಿಷನ್ಸ್ ನೀವೇನಾರ ತಗೊಳ್ಳೋದಿದ್ರೆ ಖಂಡಿತ ತಗೊಳ್ಳಿ, ನಿಮಗೆ ಯಾವುದೇ ರೀತಿಯ ಭಯ ಬೇಡ. ಓಕೆ. ಸೊ ನೆಕ್ಸ್ಟ್ ಕಾರ್ಡ್ ಇಸ್ ದ ಎಂಪರರ್ ಕಾರ್ಡ್. ಸೊ ನಿಮ್ಮ ಡಿಸಿಷನ್ ಫೈನಲ್ ಡಿಸಿಷನ್ ಆಗಿರುತ್ತೆ. ಈವನ್ ಯೂನಿವರ್ಸ್ ಕೂಡ, ಗಣೇಶ ಕೂಡ ಅದನ್ನೇ ಹೇಳ್ತಾ ಇರೋದು. ಓಕೆ. ಸೊ ನಿಮ್ಮ ಡಿಸಿಷನ್ಸ್ ಫೈನಲ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಡಿಸಿಷನ್ಸ್ನ ಯಾರೂ ಸಹ ತೆಗೆದುಹಾಕಕ್ಕೆ ಆಗೋದಿಲ್ಲ. ನಿಮಗೆ ಎಲ್ಲರ ಸಪೋರ್ಟ್ ಸಿಗುತ್ತೆ. ಓಕೆ. ಮೇನ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫಾದರ್ ಇರ್ಬೋದು, ಇಲ್ಲ ಫಾದರ್ ಫಿಗರ್ ಯಾರೇ ಇರ್ಬೋದು, ಅವರಿಂದ ನಿಮಗೆ ಸಪೋರ್ಟ್ ಇದೆ. ಆ್ಯಂಡ್ ಮೈಟ್ ಬಿ ಅದು ಹೈಯರ್ ಆಫೀಸರ್ ಇರ್ಬೋದು, ಇಲ್ಲ ಯಾರೇ ಇರ್ಬೋದು, ದೊಡ್ಡ ಹುದ್ದೆಯಲ್ಲಿರೋರು ಇರ್ಬೋದು, ಅವರೆಲ್ಲರೂ ಸಹ ನಿಮಗೆ ಸಹಾಯ ಮಾಡ್ತಾರೆ. ಏನಕ್ಕೆ? ನಿಮ್ಮ ಜಸ್ಟಿಸ್ಗೋಸ್ಕರ. ಸೊ 8 and 4 ಇದೆ ಇಲ್ಲಿ. ಓಕೆ. ಸೊ 2 of Gabriel. ಸೊ ನಾನು ಹೇಳ್ದಂಗೆ ಡಿಸಿಷನ್ಸ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾವುದನ್ನು ನೀವು ರೈಟ್ ಆಫ್ ಚಾಯ್ಸ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು. ಬಿಕಾಸ್ ಬೋಲ್ಡ್ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ನಿಮಗೆ. ಓಕೆ. ಸೊ ನೀವು ಎಲ್ಲಿವರೆಗೂ ಬೋಲ್ಡ್ ಡಿಸಿಷನ್ಸ್ನ ಮಾಡೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗೋದಿಲ್ಲ. ಪಾಯಿಂಟ್ ನಂಬರ್ 3. ಸೊ ನೀವು ಬೋಲ್ಡಾಗಿ ಡಿಸೈಡ್ ಮಾಡಿ, ಅದೇನೇ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ಈ ಸಿಚುವೇಶನ್ ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಡಿಸಿಷನ್ಸ್ ಮಾಡಬೇಕಾಗಿದೆ ನೀವು. ಓಕೆ. ಬಿಕಾಸ್ ಕೊನೆಯದಾಗಿ ನೀವು ನಿಮ್ಮ ಲೈಫನ್ನು ಲೀಡ್ ಮಾಡ್ತೀರಾ, ಬೇರೆಯವರು ಬಂದು ನಿಮ್ಮ ಲೈಫನ್ನು ಲೀಡ್ ಮಾಡೋದಿಲ್ಲ, ಇಲ್ಲ ಸರಿ ಮಾಡೋದಿಲ್ಲ. ಅದನ್ನು ಸರಿ ಮಾಡೋ ಹಕ್ಕು, ತಾಕತ್ತು ಎಲ್ಲವೂ ಸಹ ನಿಮಗಿದೆ ಆ್ಯಂಡ್ ಅದು ನೀವು ಮಾಡ್ಬೋದು. ಓಕೆ. ಸೊ ಪಾಯಿಂಟ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.